ಮಾತರ್ಂ ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಾವೀಗ 106ನೇ ಅಧ್ಯಾಯದಲ್ಲಿ ಇದ್ದೇವೆ. 107ನೇ ಅಧ್ಯಾಯದಲ್ಲಿ ನಮಗೆಲ್ಲರಿಗೂ ಗೊತ್ತಿರುವಂತಹ ಒಂದು ಕಥೆ, ನಾಯಿ ಮತ್ತು ಋಷಿಯ ಸಂವಾದ. ನಾನು ಓದ್ತಾ ಇದ್ದಾಗ ಅದು ನಮ್ಮ ಶಾಲೆಯ ಪಠ್ಯಪುಸ್ತಕದಲ್ಲಿಯೂ ಆ ಕಥೆ ಇತ್ತು. ಈಗ ಆ ಕಥೆ ಇಲ್ಲವೇ ಇಲ್ಲ, ಅದರಿಂದಾಗಿ ಹೇಳಬೇಕಾಗ್ತದೆ. ಇರಲಿ, 6ನೇ ಅಧ್ಯಾಯದ ಬಗ್ಗೆ 106ನೇ ಅಧ್ಯಾಯ ನೋಡೋಣ. ಯುಧಿಷ್ಠಿರ ಪಿತಾಮಹ ಮಹಾಪ್ರಾಜ್ಞತಂ ಚಯೋ ಮೇ ಮಹಾನಯಂ ಸಂಛೇತ್ತವ್ಯಸ್ತ್ವಯಾ ರಾಜನ್ ಭವಾನ್ ಕುಲಕರೋಹಿನಃ. ಯುಧಿಷ್ಠಿರ ಹೇಳ್ತಾನೆ, ಪಿತಾಮಹ, ಓ ಹಿರಿಯಜ್ಜ, ಹಿರಿಯ ಅರಿವಿನವನೇ, ನನ್ನ ಹಿರಿದಾದ ಸಂಶಯವನ್ನು ನೀನು ನಾಶ ಮಾಡಬೇಕು. ಭವಾನ್ ಕುಲಕರೋಹಿನಃ, ನಮ್ಮ ಕುಲವನ್ನು ಮುನ್ನಡೆಸಬೇಕಾದವನಲ್ಲವೇ ನೀನು. ಪುರುಷಾಣಾಮಯಂ ತಾತ ದುರ್ವೃತ್ತಾನಾಂ ದುರಾತ್ಮನಾಂ ಕಥಿತೋ ವಾಕ್ಯ ಸಂಚಾರ ತಥೋ ವಿಜ್ಞಾಪಯಾಮಿ ತೇ. ಕೆಟ್ಟ ನಡೆಯಲ್ಲಿ ಇರುವವರು ಯಾವ ರೀತಿ ಕೊಳಕಾಗಿ ಮಾತನಾಡ್ತಾರೆ, ಅದನ್ನು ಸಜ್ಜನರು ಯಾವ ರೀತಿ ಸಹಿಸಬೇಕು ಎಂದೆಲ್ಲ ನೀವು ಹೇಳಿದಿರಿ. ಯದ್ಧಿತಂ ರಾಜತಂತ್ರಸ್ಯ ಮೂಲಸ್ಯ ಚ ಸುಖೋದಯಂ ಆಯತ್ಯಾಂಚ ತದಾತ್ವೇಚ ಕ್ಷೇಮ ವೃದ್ಧಿಕರಂಚಯತ್. ಹೇಗಾಗಬೇಕು ಅನ್ನೋದನ್ನು ಹೇಳಿದಿರಿ. ಸುಖ ಯಾವುದು ಎಂದಿರಿ. ಕ್ಷೇಮ ವೃದ್ಧಿಕರಂಚಯತ್. ಕ್ಷೇಮ ಅಂದರೆ ಏನು? ರಾಜ್ಯ ರಾಷ್ಟ್ರ ಕ್ಷೇಮ ಅಂದರೆ ಏನು? ರಾಷ್ಟ್ರದ ಬೆಳವಣಿಗೆ ಏನು ಎಂದಿರಿ. ಪುತ್ರ ಪೌತ್ರಾಭಿರಾಮಂ ಚ ರಾಷ್ಟ್ರವೃದ್ಧಿಕರಂಚಯತ್ ಅನ್ನಪಾನೇ ಚರೀರೇ ಚ ಹಿತಂ ಯತ್ತದ್ಬ್ರವೀಹಿನಃ. ಇನ್ನು ಶರೀರದಲ್ಲಿ ಯಾವ ಅನ್ನ ಯಾವ ಪಾನ ಹಿತ ಅದನ್ನು ಹೇಳಿ. ಏಕೆಂದರೆ ಒಂದು ರಾಷ್ಟ್ರದ ಆಯ್ಕೆ ಹೇಗೆ ಅನ್ನದ್ದು ಅದು ಬೇಕು. ಇವರೊಂಥರ ಅನ್ನ ಮಾಡ್ತಾರೆ, ಅವರೊಂಥರ ಅನ್ನ ಮಾಡ್ತಾರೆ. ಕಡೆಗೆ ಏನೂ ಸಿಗದೆ ಎಲ್ಲನೂ ತಿನ್ನೋ ಹಾಗೆ ಬೆಳೆದಿರ್ತಾರೆ. ಚೀನಾದವ್ರು ಇಲ್ವೇ, ಒಂದು ಕಾಲದಲ್ಲಿ ಭೀಕರವಾದ ಬರಗಾಲ ಬಂದು ಅವರು ತೆವಳೋದು, ಹಾರೋದು, ಕುಣಿಯೋದು, ಕುಪ್ಪಳಿಸೋದು, ತೇಲೋದು, ಈಜೋದು, ಸರಿಯೋದು ಎಲ್ಲ ತಿಂದುಬಿಡ್ತಾರೆ. ಇಂಥ ತಿನ್ನಲ್ಲ ಅಂತಿಲ್ಲ, ಯಾಕೆಂದರೆ ಅವರಿಗೆ ಬಂದ ಸಮಸ್ಯೆ ಅದು. ಆದರೆ ಹಿತವಾದದ್ದು ಯಾವುದು ಹೇಳಿ? ನಮಗೊಂದು ದೃಷ್ಟಿ ಇರಬೇಕು, ಯಾವುದು ಹಿತವಾದದ್ದು ಅಂತ. ಪ್ಲೇಗಿನಿಂದ ಊರೆಲ್ಲ ಗುಳೆ ಎದ್ದು ಬೇರೆ ಊರ ಹೊರಗೆ ಹೋಗಿ, ಆವಾಗಿನ ಕಾಲದಲ್ಲಿ ಕತ್ತಾಳೆ ಗಿಡ ತಿಂದು ಸತ್ತವರು ಎಷ್ಟೋ ಜನ ಇದ್ದಾರೆ. ಕತ್ತಾಳೆ ಬೇರು ತಿಂದು ಸತ್ತವರಿದ್ದಾರೆ. ಅದರಿಂದಾಗಿ ಹಿತ ಯಾವುದು? ಅಭಿಷಿಕ್ತೋ ಹಿ ಯೋ ರಾಜ ರಾಜ್ಯಸ್ಥೋ, ಇದನ್ನು ನನಗೆ ಹೇಳು. ಇದು ಮೊದಲನೇದ್ದು. ಇನ್ನು ಅಭಿಷಿಕ್ತೋ ಹಿ ಯೋ ರಾಜ ರಾಜ್ಯಸ್ಥೋ ಮಿತ್ರತಂ ವೃತಃ ಸುಸುಹೃತ್ ಸಮವೇತೋ ವಾ ಸಕಥಂ ರಂಜಯೇತ್ ಪ್ರಜಾ. ಅಭಿಷಿಕ್ತನಾಗಿ ರಾಜ್ಯದಲ್ಲಿದ್ದು ಮಿತ್ರರ ಜೊತೆಗೆ ಇರುವವನು ಪ್ರಜೆಗಳನ್ನು ಹೇಗೆ ಸಂತೋಷಗೊಳಿಸಬೇಕು? ಯೋ ಹ್ಯಸ್ ಅಸತ್ ಪ್ರತಿಗ್ರಹ ರತಿ ಸ್ನೇಹರಾಗ ಬಲಾತ್ಕೃತಃ ಇಂದ್ರಿಯಾಣ ಮನೀಷತ್ವಾತ್ ಅಸಜ್ಜನ ವಿಭೂಷಕಃ.
ಇನ್ನು ಅಸತ್ ಪ್ರಗ್ರಹ ರತಿ, ಕೆಟ್ಟವರನ್ನೇ ಜೊತೆಲಿ ಇರಿಸ್ಕೊಳ್ಬೇಕು ಅಂತ ಒಬ್ಬನಿಗೆ ಆಸೆ ಇರುತ್ತೆ. ಏನೋ ಒಂದು ಮೋಹ, ಸ್ನೇಹ ರಾಗ ಬಲಾತ್ಕೃತ, ಏನೋ ಸ್ನೇಹ ಕೆಟ್ಟವರ ಮೇಲೆ ಗೊತ್ತಿರುತ್ತೆ ಅವರು ಯೋಗ್ಯರಲ್ಲ ಅಂತ, ಆದರೂ ಅವ್ರ ಮೇಲೆ ಏನೋ ಪ್ರೀತಿ. ಕೆಲವೊಮ್ಮೆ ಇಂದ್ರಿಯಾಣ ಮನೀಷತ್ವಾತ್, ನಮ್ಮ ಇಂದ್ರಿಯಗಳು ಸಹಕರಿಸೋದಿಲ್ಲ ಅಂತ ಹೇಳಿ ದುರ್ಜನರನ್ನು ಪಕ್ಕದಲ್ಲಿ ಇಟ್ಕೊಂಡಿರ್ತಾರೆ. ತಸ್ಯ ಭೃತ್ಯ ವಿಮುಖತಾಂ ಯಾಂತಿ ತರವೇ ಕುಲೋದ್ಗತಾ ನಚ ಭೃತ್ಯ ಬಲೈರರ್ಥೈ ಸರಾಜ ಸಂಪ್ರಯುಜ್ಯತೆ. ಆಗ ಅವನ ಸಂಬಳ ತೆಗೆದುಕೊಳ್ಳುವವರೆಲ್ಲ ದೂರ ಆಗಿಬಿಡ್ತಾರೆ. ಯಾಕೆಂದರೆ ಇವರೆಲ್ಲ ಸುತ್ತಮುತ್ತ ಇದ್ದು ಸರಿ ಕೆಲಸ ಮಾಡಿದ್ರು ಸರಿಯಾಗಿ ಸಂಬಳ ಕೊಡದೇ ಇರೋದು, ಹೆಚ್ಚಿನ ಹಣವನ್ನು ಪೋಲ್ ಮಾಡೋದು, ಇದೆಲ್ಲ ಆಗ್ತಾ ಇದ್ದಾಗ ಸಂಬಳ ತೆಗೆದುಕೊಳ್ಳುವ ಭೃತ್ಯರು ಇರೋದಿಲ್ಲ, ಹೊರಟು ಬಿಡುತ್ತಾರೆ. ಆವಾಗ ಭೃತ್ಯ ಬಲ ಅವನಿಗೆ ಇರೋದಿಲ್ಲ. ಆವಾಗ ಅವನಿಗೇನು ಮಾಡಬೇಕು? ತನ್ನ ಸುತ್ತ ಇರುವ ಫಸ್ಟ್ ಸರ್ಕಲನ್ನು ಸರಿ ಮಾಡಿಕೊಳ್ಳೋದು ಹೇಗೆ? ಏತಾನ್ಮೇ ಚಿಂತಯಾನಸ್ಯ ರಾಜಧರ್ಮಾನ್ ದಿವಾನಿಚಂ ಬೃಹಸ್ಪತಿ ಸಮೋ ಬುದ್ಧ್ಯ ಭವಾನ್ ಶಂಸಿತುಮರ್ಹತಿ. ಈ ತರಹದ ಸಮಸ್ಯೆಗಳನ್ನು ಚಿಂತನೆ ಮಾಡ್ತಾ ಇರುವಾಗ ನನಗೆ ನೀನು ನೆನಪಾಗ್ತಿ, ಹೇಳಬೇಕು. ಶಾಸಿತ ಪುರುಚವ್ಯಾಘ್ರ ತ್ವನ್ನ ಕುಲಹಿತೇ ರತಃ ಕ್ಷತ್ತಾ ಚೈಕೋ ಮಹಾಪ್ರಾಜ್ಞೋ ಯೋ ನ ಶಂಸೀತ ಸರ್ವದಾ. ನೀನು ನಮ್ಮನ್ನು ಆಜ್ಞೆ ಮಾಡಬೇಕು. ನಮ್ಮ ಕುಲದ ಹಿತದಲ್ಲಿ ರತನಾದವ ನೀನು. ಒಬ್ಬ ಇದ್ದ ಕ್ಷತ್ತಾಚೈಕೋ ಮಹಾಪ್ರಾಜ್ಞ, ವಿದುರ ಒಬ್ಬ ಇದ್ದ, ಅವನು ತೀರ್ಥಯಾತ್ರೆಯಲ್ಲಿ ತೊಡಗಿದ್ದಾನೆ. ಆಗಾಗ ಹಸ್ತಿನಪುರಕ್ಕೆ ಇಣುಕು ಹಾಕ್ತಾನೆ. ಅವನೊಬ್ಬನನ್ನು ಬಿಟ್ಟರೆ ಹೀಗೆ ಹೇಳಬಲ್ಲವರು ಯಾರು? ಜನನ ಕಳ್ಕೊಂಡು ಬಿಡ್ತೇವಪ್ಪ. ಬಹಳ ಯೋಗ್ಯರಾದ ಶಾಸ್ತ್ರಬದ್ಧವಾದ ಜೀವನ ನಡೆಸುವ ಹಿರಿಯರನ್ನು ಕಳ್ಕೊಳ್ತೇವೆ ನಾವು. ನಮಗೆ ಈಗ ಉಳಿದಿರೋದು ನೀವಿಬ್ಬರೇ. ಇನ್ಯಾರು ಹಿತವಾದನ್ನ ಹೇಳಬೇಕು? ಆದರೆ ಒಬ್ಬ ಇಣುಕ್ತಾ ಇರ್ತಾನೆ, ಒಬ್ಬ ನೀವು, ಇನ್ನೊಬ್ಬರು ನೀವು ಈ ಸರಳ ಮಂಚದ ಮೇಲೆ ಮಲಗಿದ್ದೀರಾ. ತ್ವತ್ತ ಕುಲಹಿತಂ ವಾಕ್ಯಂ ಶ್ರುತ್ವಾ ರಾಜ್ಯಹಿತೋದಯಂ ಅಮೃತಸ್ಯಾವ್ಯಯಸ್ಯೇವ ತೃಪ್ತ ಸ್ವಸ್ಯಾಮ್ಯಹಂ ಸುಖಂ. ಈ ಸುಮಾರು 7-8 ದಿನಗಳಿಂದ ನಾನು ಕೇಳ್ತಾ ಇದ್ದೇನೆ. ಒಟ್ಟು 1.5 ತಿಂಗಳು 2 ತಿಂಗಳು ಇದಾಗಿದೆ. ಕೇಳಿದ್ದಾರೆ ಇವರು. ಧರ್ಮರಾಯ ಭೀಷ್ಮಾಚಾರ್ಯರ ಬಳಿ ಪ್ರತಿ ದಿವಸ ಬೆಳಗ್ಗೆ ಹೋಗೋದು, ಸಂಜೆ ತನಕ ಚಿಂತನೆ ಮಾಡಿ ಬರೋದು. ನಿಮ್ಮಲ್ಲಿ ರಾಜಧರ್ಮವನ್ನು ಕೇಳ್ತಾ ಇದ್ದಾಗಿನಿಂದ ಸುಖವಾಗಿ ಮಲಗ್ತಾ ಇದ್ದೀನಿ. ಕೃಷ್ಣ ಎಲ್ಲ ಇದ್ರಲ್ಲ, ಎಲ್ಲ ಇದ್ರು. ಕೃಷ್ಣನೇ ಹೇಳಿಸಿದ್ದು, ಅಲ್ಲಿ ಜೊತೆಗೆಲ್ಲ ಇದ್ದು. ಹೇಳಿಸ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ನೀವು ಕೇಳ್ಕೊಂಬ. ಇಲ್ಲ ಇಲ್ಲ ಇಲ್ಲ, ಅದು ಕೃಷ್ಣ ಆ ತರಹ ಎಲ್ಲ ಮಾಡಲ್ಲಪ್ಪ. ಅವನೇನು ನೀವು ಕೇಳ್ಕೊಳ್ಳಿ ಅಂತ ಅವನೇನು ಇಲ್ಲಿ ಧಾರ್ಮಿಕ ಉಪನ್ಯಾಸಗಳನ್ನು ಆಯೋಜನೆ ಮಾಡೋರ? ಧಾರ್ಮಿಕ ಉಪನ್ಯಾಸ ಆಯೋಜನೆ ಮಾಡೋರು ಬೇರೆಯವ್ರ ಉದ್ಧಾರಕ್ಕಾಗಿ ಆಯೋಜನೆ ಮಾಡಿ ನಾವು ಸುಖವಾಗಿ ಅಲ್ಲಿ ಆಫೀಸ್ ರೂಮಲ್ಲಿ ಕೂತಿರ್ತೀವಿ ಅಂತಾರೆ ರಾಯರ ಮಠದಲ್ಲಿ. ಯಾಕೆಂದ್ರೆ ಅದು ಬೇರೆಯವ್ರ ಉದ್ಧಾರಕ್ಕಾಗಿ ಇರೋದು ಅಂತ ಅವ್ರ ಖಾತ್ರಿ. ನಾವು ಇಲ್ಲಿ ಲೆಕ್ಕ ಮಾಡ್ತಾ ಕೊಡ್ತೀವಿ ಅಷ್ಟೇ. ಹಾಗೆಲ್ಲ ದೇವರು ಜ್ಞಾನಿಗಳನ್ನು ಪ್ರೀತಿಸ್ತಾನೆ, ಜ್ಞಾನವನ್ನು ಪ್ರೀತಿಸ್ತಾನೆ. ಕೃಷ್ಣನ ಸನ್ನಿಧಿಯಲ್ಲಿ ಅದು ಹೇಳಿದ್ದು. ತ್ವತ್ತ ಕುಲಹಿತಂ ವಾಕ್ಯಂ ಶ್ರುತ್ವಾ ರಾಜ್ಯ ಸುಖೋದಯಂ. ಅದರಿಂದಾಗಿ ನಿಮ್ಮಂಥವ್ರು ಹೇಳಬೇಕು, ನನಗೆ ಪ್ರತಿ ದಿವಸವೂ ಕೂಡ ಕೇಳಿ ತೃಪ್ತಿನೇ ಇಲ್ಲ. ಮತ್ತೆ ಮತ್ತೆ ಅದನ್ನು ನೆನಪಿಸಿಕೊಂಡು ಒಂದು ತೃಪ್ತಿಯನ್ನು ಅನುಭವಿಸ್ತಾ ಇದ್ದೇನೆ. ತೃಪ್ತಃ ಸ್ವಪ್ಸ್ಯಾಮಿ. ಇಲ್ಲಪ್ಪ, ನನ್ನ ಮೇಲ್ಗಡೆ ಸರಿ ತಪ್ಪುಗಳನ್ನು ಹೇಳುವಂತಹ ಒಬ್ಬ ಇದ್ದಾನೆ ಅಂತ. ಆದರೆ ಕೇಳಿ ತೃಪ್ತಿ ಅಂತ ಇಲ್ಲ, ಕೇಳಿದ ಮೇಲೆ ಒಂದು ತೃಪ್ತಿ. ರಾತ್ರಿ ಮಲಗುವಾಗ ಈ ಜೀವನ ಸಾರ್ಥಕ ಆಯಿತು. ಕಾರಣ ಏನು ಅಂದರೆ ಭೀಷ್ಮಾಚಾರ್ಯರ ಹಿರಿಯಜ್ಜನ ಮಾತುಗಳನ್ನು ಕೇಳಿದೆ. ನನ್ನ ಜೀವನದಲ್ಲಿ ಏನೋ ಒಂದು ಸಾಧನೆ. ರಾತ್ರಿ ಮಲಗುವಾಗ ಈ ಇಡೀ ಏನು ಮಾಡಿದ್ರಿ ಅಂದರೆ ಭೀಷ್ಮಾಚಾರ್ಯರ ಹತ್ರ ನಾನು ಕೇಳಿದೆ ಅಂತ ಒಂದು ತೃಪ್ತಿ.
ಕೀದೃಚಾಸ್ತನ್ನಿಕರ್ಷಸ್ಥಾಃ ಭೃತ್ಯಾಃ ಸರ್ವಗುಣಾನ್ವಿತಾಃ ಕೀದೃಶೈ ಕಿಂಕುಲೀನೈರ್ವಾ ಸಹ ಯಾತ್ರಾ ವಿಧೀಯತೆ. ಜೊತೆಲಿ ಇರುವ ಭೃತ್ಯರು ಎಲ್ಲ ಗುಣಾನ್ವಿತರಾಗುವಂತೆ ಮಾಡಬೇಕು. ಹೇಗೆ ಮಾಡಬೇಕು? ಯಾವ ಕುಲದವರನ್ನು ಇಟ್ಕೊಂಡಿರಬೇಕು? ನ ಏಕೋ ಭೃತ್ಯರಹಿತೋ ರಾಜ ಭವತಿ ರಕ್ಷಿತ ರಾಜ್ಯಂ ಛೇದಂ ಜನಸ್ಸರ್ವಃ ತತ್ಕುಲೀನ ಪ್ರಶಾಸತಿ. ಯಾರು ಭೃತ್ಯರೇ ಇಲ್ಲದ ಒಬ್ಬ ರಾಜ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲ ಭೃತ್ಯರಿರಬೇಕು, ರಾಜನಿಗೆ ಬೆಲೆ. ಒಬ್ಬನೇ ರಾಜ್ಯವನ್ನು ಪಾಲನೆ ಮಾಡಲಿಕ್ಕೂ ಆಗಲ್ಲ. ಅಸಹಾಯವತಾ ತಾತ ನೈವಾರ್ಥಾಖ್ಯೆ ಚಿದಪ್ಯುತ ಲಬ್ಧುಂ ಲಬ್ಧಾಹ್ಯಪಿ ತದಾ ಸದಾ ರಕ್ಷಿತು ಭರತರಚಭಾ. ಸಹಾಯವೇ ಇಲ್ಲದೆ ಏನು ಮಾಡಲಿಕ್ಕಾಗತ್ತೆ? ಯಾರೋ ಒಬ್ಬರು ಬೇಕೇ ಬೇಕು. ಅದರಿಂದ ನಮಗೆ ಅದನ್ನೆಲ್ಲ ಹೇಳಿ, ಭೀಷ್ಮ ಯಸ್ಯ ಭೃತ್ಯ ಜನಸ್ತರವೋ ಜ್ಞಾನ ವಿಜ್ಞಾನಕೋ ವಿದಃ ಹಿತೈಚಿ ಕುಲಜ ಸ್ನಿಗ್ಧ ಸರಾಜ್ಯ ಫಲಮಶ್ನುತೆ. ನೋಡಪ್ಪ, ಭೃತ್ಯ ಜನರನ್ನು ಎಜುಕೇಟ್ ಮಾಡಬೇಕು ಅಷ್ಟೇ. ದಾರಿ ಇರೋದು ಅದೇ. ಜ್ಞಾನವೂ ವಿಜ್ಞಾನವೂ ಅವನಿಗೆ ಗೊತ್ತಿರಬೇಕು. ಜ್ಞಾನದ ಬಗೆಗೂ ಐಡಿಯಾ ಇರಬೇಕು, ವಿಜ್ಞಾನದ ಬಗೆಗೂ ಐಡಿಯಾ ಇರಬೇಕು. ಹಿತೈಷಿ, ಹಿತವನ್ನು ಬಯಸಬೇಕು. ಕುಲಜಃ, ಒಳ್ಳೆಯ ಕುಲದಲ್ಲಿ ಹುಟ್ಟಿರಬೇಕು. ಸ್ನಿಗ್ಧ, ಪ್ರೀತಿ ಇರಬೇಕು. ಅವನು ರಾಜ್ಯ ಫಲವನ್ನು ಅನುಭವಿಸಬಲ್ಲ. ಮಂತ್ರಿಣೋ ಯಸ್ಯ ಕುಲಜ ಅಸ ನೃಪತೇರ್ಮತಿಮಾಪ್ಸ್ಯಂತೆ ಸತ್ಪಥ ಜ್ಞಾನ ಕೋವಿದಾಹ. ಇನ್ನು ಫಸ್ಟ್ ಸರ್ಕಲಲ್ಲಿ ಇರುವವರು ಸಲಹಾಗಾರರು. ಅವರು ಸುಖ ಏನು ಅನ್ನೋದನ್ನು ಕಂಡಿರಬೇಕು, ದುಃಖದ ಬಗ್ಗೆ ಅರಿವಿರಬೇಕು. ನೃಪತೇರ್ ಮತಿಮಾಪ್ಸ್ಯಂತೆ ಸತ್ಪಥ ಜ್ಞಾನ ಕೋವಿದಾಹ. ಒಳ್ಳೆಯ ದಾರಿಯಲ್ಲಿ ಗೊತ್ತಿರಬೇಕು. ಅವರು ಹೇಳಿದ್ದು ಸರಿಯಾಗಿ ಇರುತ್ತೆ. ಅನಾಗತ ವಿಧಾತಾರಃ ಕಾಲಜ್ಞಾನ ವಿಚಾರದಾಹ ಅತಿಕ್ರಾಂತಮಶೋಚಂತಹ ಸರಾಜ್ಯ ಫಲಮಶ್ನುತೆ. ಇವತ್ತಿನದ್ದನ್ನು ರಿಯಾಕ್ಟ್ ಮಾಡಬೇಕು. ಫಸ್ಟು ಮಂತ್ರಿಗಳಿಗೆ ಇರಬೇಕಾದದ್ದು ಇವತ್ತಿನ ಪರಿಸ್ಥಿತಿಯ ಬಗ್ಗೆ ರಿಯಾಕ್ಟ್ ಮಾಡಬೇಕು. ಅನಾಗತ ವಿಧಾತಾರಃ ಕಾಲಜ್ಞಾನ ವಿಚಾರದಾಹ. ಯಾವ ಕಾಲ ಹೇಗೆ ಅನ್ನೋದು ಗೊತ್ತಿರಬೇಕು. ಅತಿಕ್ರಾಂತಮಶೋಚಂತಹ, ಹಿಂದೆ ಕಳೆದದ್ದರ ಬಗ್ಗೆ ಶೋಕಿಸಬಾರದು. ಯಾರಿಗೆ ಇಂತಹ ಭೃತ್ಯರಿರ್ತಾರೋ, ಇಂತಹ ಮಂತ್ರಿಗಳು ಸಲಹಾಗಾರರಿರ್ತಾರೋ ಸರಾಜ್ಯ ಫಲಮಶ್ನುತೆ, ಅವನು ರಾಜ್ಯದ ಫಲವನ್ನು ಅನುಭವಿಸುತ್ತಾನೆ. ಸಮದುಃಖ ಸುಖಾಯಸ್ಯ ಸಹಾಯ ಪ್ರಿಯಕಾರಿಣಃ ಅರ್ಥಚಿಂತಾಪರಾಸಭ್ಯಾಃ ಸರಾಜ್ಯ ಫಲಮಶ್ನುತೆ. ರಾಜನ ದುಃಖವೇ ದುಃಖ, ರಾಷ್ಟ್ರದ ದುಃಖವೇ ದುಃಖ, ರಾಷ್ಟ್ರದ ಸುಖವೇ ಸುಖ. ಪ್ರಿಯವಾದದ್ದನ್ನು ಮಾಡಬೇಕು. ನಿತ್ಯವೂ ಏನು ಒಳ್ಳೆಯದು ಅನ್ನೋದನ್ನು ಯೋಚನೆ ಮಾಡ್ತಾ ಇರಬೇಕು. ಯಾರ ಮಂತ್ರಿಗಳು ಹೀಗಿರ್ತಾರೋ ಅವನು ಸರಾಜ್ಯ ಫಲಮಶ್ನುತೆ. ಯಸ್ಯ ನಾರ್ಥೋ ಜನಪದಃ ಸನ್ನಿಕರ್ಚಗತಸ್ತದಾ ಅಕ್ಷುದ್ರ ಸತ್ಪಥಾಲಂಬಿ ಸರಾಜ ರಾಜ್ಯ ಭಾಗ್ಭವೇತ್. ಯಾವ ಊರಿನ ಹಳ್ಳಿಯವರು ಸಂಕಟ ಪಡುವುದಿಲ್ಲವೋ, ಯಾವ ದೇಶದ ಹಳ್ಳಿಯವರು ಕೂಡ ಎತ್ತರದ ಮನಸ್ಥಿತಿ ಉಳ್ಳವರಾಗಿರ್ತಾರೋ ಅಂತಹ ರಾಜ ಉದ್ಧಾರ ಆಗಿದ್ದಾನೆ ಅಂತ ಅರ್ಥ. ಗೊಂದಲ ಗೋಜುಗಳು ಇರಬಾರದು. ಹೇಳಿದ್ದನ್ನು ಅರ್ಥ ಮಾಡಿಕೊಳ್ಬೇಕು, ಅರ್ಥ ಮಾಡಿಕೊಂಡದ್ದನ್ನು ಹೇಳಲಿಕ್ಕೆ ಬರಬೇಕು, ಸರಿಯಾಗಿ ಯೋಚನೆ ಮಾಡಬೇಕು. ಇಂತಹ ಹಳ್ಳಿಗಳು ಎಲ್ಲಿ ಇರ್ತದೋ, ಇವತ್ತು ನಾವು ಹಳ್ಳಿಯನ್ನು ಪೂರ್ತಿ ನಿರ್ಲಕ್ಷಿಸಿದ್ದೇವೆ. ನಾವು ಸಾಧನೆ ಮಾಡುವಾಗ ಸಾಧನೆ ಮಾಡಿದವ್ರನ್ನ ಪರಿಚಯ ಮಾಡಿಸ್ಬೇಕಾದ್ರೆ ನೋಡಿ, ಒಬ್ಬ ಸಾಧಾರಣ ರೈತನ ಮಗ ಇಷ್ಟು ಹತ್ರಕ್ಕೆ ಏರಿದ್ದಾರೆ ಅಂತ, ಅಯ್ಯೋ ರಾಮ, ನೀವೇನು ಅವ್ರ ಯೋಗ್ಯತೆ ಡಿಸೈಡ್ ಮಾಡೋದು? ರೈತನ ಮಗ ಅಷ್ಟೇ. ಅದೇ ಇನ್ನೊಂದು ಕಡೆ ಹೇಳುತ್ತೆ ಅನ್ನದಾತ ಅನ್ನದಾತ ಅಂತಾರೆ, ಹೌದು. ಇನ್ನೊಂದು ಕಡೆ ಹೀಗೆ ಎರಡು ಎಕ್ಸ್ಟ್ರೀಮ್. ಅವರೇನು ಅನ್ನ ಉಣ್ಣದೆ ಅನ್ನವನ್ನು ಕೊಡ್ತಾರ? ಇಲ್ಲ ಅಲ್ಲ.
ಹಾಗಂತ ಹೇಳಿ ಅವರು ತೀರಾ ಜ್ಞಾನದಲ್ಲಿ ಏನು ಕಡಿಮೆ, ಒಬ್ಬ ಸಾಧಾರಣ ರೈತನ ಮಗ ಅಂತ ಅಲ್ಲಿ ಹೇಳ್ತಾರೆ. ಈ ತರಹದ ಗೊಂದಲಗಳು ಇರಬಾರದು. ಮಾತಿನಲ್ಲಿ ಸ್ಪಷ್ಟತೆ ಇರಬೇಕು, ಅವ್ರಿಗೂ ಅದು ಐಡಿಯಾ ಇರಬೇಕು. ಅಂದರೆ ಹಳ್ಳಿಯ ಜನರೂ ಕೂಡ ಇಷ್ಟು ಚೆನ್ನಾಗಿ ಯೋಚನೆ ಮಾಡಬಲ್ಲವರಾದರೆ ಆ ರಾಜ ಅದು ರಾಜ್ಯದ ಬೆಳವಣಿಗೆಯನ್ನು ಹೊಂದಿದ್ದಾನೆ ಅಂತ ಅರ್ಥ. ಕೋಶಸ್ಯ ಪಟಲಂ ಯಸ್ಯ ಕೋಶವೃದ್ಧಿಕರೇ ನೃಪ ಆಪ್ತೈಸ್ತುಷ್ಟೈಶ್ಚ ಪುಷ್ಟೈಶ್ಚ ಸಂಗತ ಪುರುಷೋತ್ತಮ. ಅವನ ಜೊತೆಯಲ್ಲಿರುವವರು ಕೋಶವನ್ನು ಬೆಳೆಸುವುದರಲ್ಲಿ ರತರಾಗಿರಬೇಕು, ಜಾಣರಾಗಿರಬೇಕು. ಹಾಗಂತ ಹೇಳಿ ಯೋಗ್ಯರಾಗಿರಬೇಕು, ತುಷ್ಟರೂ ಪುಷ್ಟರೂ ಆಗಿರಬೇಕು, ಆಪ್ತರು. ಗೋಷ್ಠಾಗಾರ ಮತಂಹಾರ್ಯೈ ಆಪ್ತೈ ಸಂಚಯ ತತ್ಪರೈ ಪಾತ್ರಭೂತೈರಲುಬ್ಧೈಶ್ಚ ಪಾಲ್ಯಮಾನಂ ಗುಣೀ ಭವೇತ್. ಇನ್ನು ಎಲ್ಲೆಲ್ಲಿಯೂ ಹಸುವಿನ ಹಟ್ಟಿಗಳು, ಧಾನ್ಯವನ್ನು ಜೋಪಾನ ಮಾಡಿಡಲಿಕ್ಕೆ ಬೇಕಾದ ದೊಡ್ಡ ಮನೆಗಳು, ಅದನ್ನು ಕಾಯುವವರು ಲೋಭ ಇರದವರು ಆಗಿರಬೇಕು. ಗೋಡೌನ್ಗಳು ಚೆನ್ನಾಗಿರಬೇಕು, ಅದನ್ನು ಪಾಲನೆ ಮಾಡುವವರಿಗೆ ಲೋಭ ಇರಬಾರದು. ವ್ಯವಹಾರಶ್ಚ ನಗರೇ ಯಸ್ಯ ಧರ್ಮ ಫಲೋದಯ ದೃಶ್ಯತೆ ಶಂಖಲಿಖಿತ ಸಧರ್ಮ ಫಲಭಾಂಗೃಪ. ಇನ್ನು ನಗರದಲ್ಲಿ ಮಾತ್ರ ವ್ಯವಹಾರ, ನ್ಯಾಯಾಲಯದ ಸಮಸ್ಯೆಗಳಿರಬೇಕು. ನ್ಯಾಯಾಲಯ ಇರಬೇಕು ಅಂದರೆ ನಗರದಲ್ಲಿ, ಹಳ್ಳಿಗಳಲ್ಲಿ ಇರಬಾರದು. ಇತ್ತು ಅಂದರೆ ಅಷ್ಟು ಕೆಟ್ಟಿದೆ ಅಂತ ಅರ್ಥ, ಅದು ಡೆವಲಪ್ಮೆಂಟ್ ಅಲ್ಲ. ನೋಡಿ, ನಮ್ಮೂರಿಗೆ ಒಂದು ಕೋರ್ಟ್ ಬೇಕಾಗಿದೆ ಅಂದರೆ ಅಪರಾಧಿಗಳು ಜಾಸ್ತಿ ಆಗ್ತಾ ಇದ್ದಾರೆ ಅಂತ ಅರ್ಥ. ಅದು ಡೆವಲಪ್ಮೆಂಟಾ? ತಲೆ ತಗ್ಗಿಸ್ಬೇಕಲ್ವಾ? ನೋಡಿ, ನಮ್ಮೂರಲ್ಲಿ ಮಾನಸಿಕ ರೋಗಿಗಳು ಜಾಸ್ತಿ ಆಗ್ತಾ ಇದ್ದಾರೆ. ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು ಅಂತಂದರೆ ರೋಗಿಗಳು, ಮಾನಸಿಕ ಸಮಸ್ಯೆ ಇರುವವರು, ಅದು ಡೆವಲಪ್ಮೆಂಟೇ? ಅದರಿಂದಾಗಿ ಈ ತರಹದ ಪ್ರಜ್ಞೆ ಇರಬೇಕು. ಯಾರ ನಗರದಲ್ಲಿ ಮಾತ್ರ ನ್ಯಾಯಸ್ಥಾನ ಇರುತ್ತೋ ಅದು ಬೆಳೆದಿದೆ ಅಂತ ಅರ್ಥ. ಅದರ ಅಭಿಪ್ರಾಯ ಹಳ್ಳಿಗರು ಹಾಳಾಗಲಿ ಅಂತಲ್ಲ, ಅಲ್ಲಿ ತಮ್ಮ ದೈವ ಪ್ರಜ್ಞೆಯಿಂದಲೇ ಪರಿಹಾರ ಮಾಡಿಕೊಳ್ಳುವಂಥವ್ರು ಇರಲಿ ಅಂತ. ಪಂಚಾಯಿತಿಯ ವ್ಯವಸ್ಥೆ ಒಂದು ಕಾಲದಲ್ಲಿ ಬಹಳ ಚೆನ್ನಾಗಿರ್ತಾ ಇತ್ತು. ಈಗ ಅದು ಕೆಟ್ಟೋಗಿದೆ ಬಿಡಿ. ಪಂಚಾಯಿತಿ ಯಾರೂ ನಡೆಸಲ್ಲ. ಮೊದಲಿನ ತರಹ ಒಂದು ಊರ ಜನರೆಲ್ಲ ಸೇರಿ, ಊರ ಹಿರಿಯ ಮಂದಿ, ಜಮೀನ್ದಾರರು, ದಿವಾನರು, ಪಟೇಲರು, ಅವ್ರು ಯಾರೂ ಬಂದು ಇವತ್ತು ನಡೆಸೋದಿಲ್ಲ. ಹಾಗಿರಬೇಕು, ಅವರೆಲ್ಲ ನಗರಕ್ಕೆ ಬರಬೇಕು. ಹಾಗಿದೆ. ಸಂಗೃಹೀತ ಮನುಷ್ಯಶ್ಚ ಯೋ ರಾಜ ರಾಜಧರ್ಮವಿತ್ ಷಡ್ಭಾಗಂ ಪರಿಗೃಹಂತಹ ಧರ್ಮ್ಯಂ ಫಲಮುಪಾಶ್ನುಯಾತ್. ಹೀಗೆ ರಾಜಧರ್ಮವನ್ನು ಬಲ್ಲವನು ತಾನು ತೆಗೆದುಕೊಳ್ಳುವ 6ನೇ 1 ಭಾಗದ ತೆರಿಗೆಗೆ ಯೋಗ್ಯವಾಗಿ ಕೆಲಸ ಮಾಡಬೇಕು. ಅವನು ಧರ್ಮದ ಫಲವನ್ನು ಪಡಿತಾನೆ. ಹೀಗೆ 106ನೇ ಅಧ್ಯಾಯ. ಆಗ ಯುಧಿಷ್ಠಿರ ಕೇಳ್ತಾನೆ, ನೀವು ಹೇಳಿದ್ರಿ, ಆದರೆ ನ ಸಂತಿ ಕುಲಜಾಯತ್ರ ಸಹಾಯ ಪಾರ್ಥಿವಸ್ಯತು ಅಕುಲೀನಾಶ್ಚ ಕರ್ತವ್ಯ ನವಾ ಭರತ ಸತ್ತಮ. ಅಲ್ಲ, ಎಲ್ಲ ಒಳ್ಳೆ ಕುಲದವರೇ ಬರಬೇಕಾ? ಯೋಗ್ಯತೆ ಇರುವವರನ್ನೇ ಮಾಡಬೇಕಾ? ಇದ್ದವರನ್ನು ನೇಮಿಸ್ಕೊಳ್ಳೋದಪ್ಪ. ಆಮೇಲೆ ಅವರಿಗೆ ಒಂದು ವೇಳೆ ಇಲ್ಲದೆ ಇದ್ದರೆ ಏನಾಗತ್ತೆ ಹೇಳಿ ನನಗೆ? ಒಳ್ಳೆ ಸೇವಕರಿಲ್ಲದೆ ಹೋದರೆ, ಒಳ್ಳೆ ಅಮಾತ್ಯರಿಲ್ಲದೆ ಹೋದರೆ, ರಾಜ ಒಬ್ಬ ಮಾತ್ರ ಚೆನ್ನಾಗಿದ್ದರೆ ಸರಿಯಲ್ವೇ? ರಾಜ ಒಬ್ಬ ಸರಿಯಾಗಿದ್ದರೆ ಮುಗೀತು. ಅವನು ಸುತ್ತಮುತ್ತಲವರೆಲ್ಲ ಯಾಕೆ ಒಳ್ಳೆಯವರು ಇರಬೇಕು? ಭೀಷ್ಮ ಇದಕ್ಕೇನು ಉತ್ತರ ಕೊಡಲ್ಲಪ್ಪ, ನಾನು ಒಂದು ಕಥೆ ಹೇಳ್ತೀನಿ ಅಂದರು. ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ನಿದರ್ಶನಂ ಪರಂ ಲೋಕೆ ಸಜ್ಜನಾಚರಿತಂ ಸದಾ.
ಇಲ್ಲೊಂದು ಇತಿಹಾಸ ನಡೆದ ಘಟನೆ. ನಿದರ್ಶನಂ ಪರಂ ಲೋಕೆ, ಸಜ್ಜನರು ಯಾಕೆ ಇರಬೇಕು, ಸಜ್ಜನರು ಅವಶ್ಯ ಹೇಗೆ, ಅವರ ನೀತಿ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಉಲ್ಟಾ ಉದಾಹರಣೆ ತೋರಿಸ್ಬಿಡ್ತೀನಿ. ಅಸ್ಯೈವಾರ್ಥಸ್ಯ ಸದೃಶಂ ಯಚ್ಛೃತಂ ಮೇ ತಪೋವನೆ ಜಾಮದಗ್ನಸ್ಯ ರಾಮಸ್ಯ ಯದುಕ್ತಂ ಋಷಿ ಸತ್ತಮೈಹಿ. ಇದನ್ನು ನಾನು ಕೇಳಿದ್ದು ಎಲ್ಲಿ ಅಂದರೆ, ನೋಡಿ ಭೀಷ್ಮಾಚಾರ್ಯ ಹೇಳೋದು, ಇದನ್ನು ನಾನು ಎಲ್ಲಿ ಕೇಳಿದ್ದೆ ಅಂದರೆ, ನಮ್ಮ ಗುರುಗಳ ಹತ್ರ ಪಾಠ ಕಲಿತಾ ಇರುವಾಗ, ಗುರುಗಳು ಯಾರು, ಜಾಮದಗ್ನಸ್ಯ ರಾಮಸ್ಯ, ಪರಶುರಾಮದೇವರ ಗುರುಕುಲದಲ್ಲಿ ಪಾಠ ಕಲಿಯುವಾಗ ಅಲ್ಲಿಯ ಸಜ್ಜನರು ಹೇಳಿದ ಕಥೆ ಅದನ್ನು ನಾನು ಹೇಳುತ್ತೇನೆ. ನೋಡಿದ್ರಾ, ನೋಡಿ ಇದಕ್ಕೆ ನಾನು ಒಂದು ಕೇಳಿದ್ದೆ ಅಂತ ಹೇಳಿ ಹಿರಿಯರು ಹೇಳೋದು ಎಷ್ಟು ಬೆಲೆ ಇರುತ್ತೆ ಅಂತ. ವನೇ ಮಹತಿ ಕಸ್ಮಿನ್ಶ್ಚಿತ್ ಅಮನುಷ್ಯ ನಿಷೇವಿತೆ ಋಷಿರ್ಮೂಲ ಫಲಾಹಾರೋ ನಿಯತೋ ನಿಯತೇಂದ್ರಿಯ. ಒಂದು ದೊಡ್ಡ ಕಾಡು, ಮನುಷ್ಯರು ಯಾರೂ ಇರಲಿಲ್ಲ. ಅಲ್ಲೊಬ್ಬ ಋಷಿ ಇದ್ದ. ಅವನು ತಿಂತಾ ಇದ್ದದ್ದು ಗೆಡ್ಡೆಯನ್ನು ಹಣ್ಣನ್ನು. ಇವ್ರು ಗೆಡ್ಡೆ ಗೆಣಸು ಅಂತಾರೆ, ಎರಡೂ ಒಂದೇ. ಗೆಣಸು ಒಂದು ಗೆಡ್ಡೆನೇ ತಾನೆ. ಗೆಡ್ಡೆ ಹಣ್ಣುಗಳನ್ನು ತಿನ್ನುತ್ತಿದ್ದ. ಮೂಲ ಫಲಾಹಾರ. ದೀಕ್ಷಾದಮ ಪರಿಶ್ರಾಂತ ಸ್ವಾಧ್ಯಾಯ ಪರಮಶ್ರುಚಿ ಶುಚಿ ಉಪವಾಸ ವಿಶುದ್ಧಾತ್ಮ ಸತತಂ ಸತ್ಪಥೆ ಸ್ಥಿತ. ವ್ರತದೀಕ್ಷೆ ಇತ್ತು, ಇಂದ್ರಿಯ ನಿಗ್ರಹ ಇತ್ತು, ವೇದಾಧ್ಯಯನದಲ್ಲಿ ತೊಡಗಿದ್ದ, ಶುಚಿಯಾಗಿ ಇದ್ದ, ಉಪವಾಸದಿಂದ ಮೈಯನ್ನು ಮನವನ್ನು ಸ್ವಚ್ಛ ಮಾಡಿಕೊಂಡಿದ್ದ, ಯಾವಾಗಲೂ ಒಳ್ಳೆಯ ದಾರಿಯಲ್ಲಿದ್ದ. ತಸ್ಯ ಸಂದೃಶ್ಯ ಸದ್ಭಾವಂ ಉಪವಿಷ್ಟಸ್ಯ ಧೀಮತಃ ಸರ್ವೇ ಸತ್ವಾ ಸಮೀಪಸ್ಥಾಃ ಭವಂತಿ ವನಚಾರಿಣಃ. ಇವನ ಆ ಸ್ನೇಹದ ಸೌಹಾರ್ದದ ಬೆಳಕು ಸುತ್ತಮುತ್ತಲೂ ಹಬ್ಬಿ ಎಲ್ಲ ಜೀವಿಗಳು ಕೂಡ ಸುತ್ತಮುತ್ತಲೂ ಓಡಾಡ್ಕೊಂಡಿದ್ವು. ಒಂದು ಆನಂದ. ಸಿಂಹ ವ್ಯಾಘ್ರಾಸ್ತ ಶರಭಾ ಮತ್ತಾಶ್ಚೈವ ಮಹಾಗಜಾ ದ್ವೀಪಿನ ಖಡ್ಗಭಲ್ಲೂಕಾ ಯೇ ಚಾನ್ಯೇ ಭೀಮದರ್ಶನಾ. ಸಿಂಹಗಳು, ವ್ಯಾಘ್ರ ಅಂದರೆ ಹುಲಿ, ಶರಭ ಇದು ಯಾವುದೋ ಪ್ರಾಣಿ, ಮದಿಸಿದ ಮಹಾಗಜಗಳು, ಚಿರತೆ, ಖಡ್ಗಮೃಗ, ಕರಡಿ, ಎಲ್ಲ ಪ್ರಾಣಿಗಳು ತೇ ಸುಖ ಪ್ರಶ್ನದಾಸ್ತರವೇ ಭವಂತಿ ಕ್ಷತಜಾತನಾ ತಸ್ಯ ಶಿಷ್ಯವಚ್ಚೈವ ಚಿತ್ತಜ್ಞ ಪ್ರಿಯಕಾರಿಣಃ. ಪರಸ್ಪರರನ್ನ ಸುಖವಾಗಿದ್ದೀಯಾ ಅಂತ ಕೇಳುವಷ್ಟು ಸೌಹಾರ್ದ. ಇಲ್ಲಿ ಈ ಋಷಿಯ ಪ್ರಭಾವಲಯದಲ್ಲಿ ಮಾತ್ರ. ಮತ್ತು ಸ್ವಲ್ಪ ಆಚೆ ಹೋದರೆ ಅವುಗಳಿಗೆ ಯಾವುದು ಆಹಾರ ಬೇಕೋ ಅದನ್ನು ತಗೊಳ್ತಾ ಇದ್ವು. ಯಾವ ಪ್ರಾಣಿಗಳು ಯಾವ ಆಹಾರ ಚೂಸ್ ಮಾಡ್ತವೆ ಅಂತ ಅನ್ನೋದು ಬಹಳ ದೊಡ್ಡ ಸಂಗತಿ. ಯಾವುದನ್ನು ಚೂಸ್ ಮಾಡ್ತವೆ ಅಂತ ಅದೆಲ್ಲ ಇರಲಿ, ಆದರೆ ಸ್ವಲ್ಪ ಪ್ರಭಾವಲಯದ ಆಚೆ ಹೋಗಿ ಉಂಡು ಬಂದು ಇಲ್ಲಿ ಭೇಟಿ ಆದರೆ ಸುಖವಾಗಿದ್ದೀಯಾ ಅಂತ ಪ್ರೀತಿಸುವಷ್ಟು. ಉಕ್ತ್ವಾ ಚತೆ ಸುಖ ಪ್ರಶ್ನಂ ಸರ್ವೇ ಯಾಂತಿ ಯಥಾ ಸುಖಂ ಗ್ರಾಮ್ಯಸ್ತ್ವೇಕ ಪಶುಸ್ತತ್ರ ನಾಜಹಾಚ್ಚ ಮಹಾಮುನಿಂ. ಆಮೇಲೆ ಅವರೆಲ್ಲ ಇವನ ಹತ್ತಿರ ಬಂದು ಇವನ ಮನಸ್ಸನ್ನು ತಿಳಿದು ಇವನ ಚಿತ್ತದಂತೆ ವರ್ತನೆ ಮಾಡ್ತಾ ಇದ್ವಂತೆ. ಅಂತಹ ಒಬ್ಬ ಋಷಿ. ಆದರೆ ಇದ್ದಕ್ಕಿದ್ದ ಹಾಗೆ ಹೇಗೋ ಓಡಿ ಬಂದೋ, ಯಾರೋ ಬಿಟ್ಟು ಹೋಗಿದ್ದೋ ಯಾವುದೋ ಒಂದು ನಾಯಿ ಅಲ್ಲಿಗೆ ಬಂದ್ಬಿಡ್ತು. ಅದೋ ಗ್ರಾಮ್ಯ ನಾಯಿ, ಹಳ್ಳಿ ನಾಯಿ. ಅದಕ್ಕೆ ಮೈತುಂಬ ಸಂಶಯ. ಭಕ್ತ್ಯಾನುರಕ್ತ ಸತತಂ ಉಪವಾಸ ಕೃಶೋ ಬಲಃ ಫಲಮೂಲೋತ್ತರಾಹಾರ ಶಾಂತ ಶಿಷ್ಯಾಕೃತಿರ್ಯಥಾ. ಭಕ್ತಿಯಿಂದ ಯಾವಾಗಲೂ ಅದು ಜೊತೆಗೇ ಇರ್ತಿತ್ತು. ಹೆಚ್ಚು ಊಟ ಮಾಡ್ತಾ ಇರಲಿಲ್ಲ, ದುರ್ಬಲವಾಗಿ ಇತ್ತು. ಅವನು ಏನು ಉಳಿಸಿದ್ದಾನೆ ಅದು ಹಾಕಿದರೆ ತಿಂತಾ ಇತ್ತು. ತಸ್ಯರಚೇರುಪವಿಷ್ಟಸ್ಯ ಪಾದಮೂಲ ಮಹಾಮತೇ ಮನುಷ್ಯವದ್ಗತೋ ಭಾವಂ ಸ್ನೇಹಬದ್ಧೋ ಭವದ್ಭೃತಂ. ಋಷಿಯ ಕಾಲ ಬಳಿಯಲ್ಲಿ ಕೂಡುತ್ತಾ ಮನುಷ್ಯರಂತೆಯೇ ಭಕ್ತಿ ಮಾಡಲಿಕ್ಕೆ ಶುರು ಮಾಡಿತಂತೆ. ತಥೋಭ್ಯಯಾನ್ ಮಹಾರೌದ್ರೋ ದ್ವೀಪಿ ಕ್ಷತಜ ಭೋಜನ ಸ್ವಾರ್ಥಮತ್ಯತ್ರ ಉತ್ಕೃಷ್ಟ
ಉದ್ಘುಷ್ಟ ಕ್ರೂರ ಕಾಲ ಇವಾಂತ ಕೃತ, ಅಲ್ಲಿಗೊಂದು ಚಿರತೆ ಬಂತು. ಅದಕ್ಕೆ ನೋಡ್ತಾ ಇದೆ, ನಾಯಿ ಮೇಲೆ ಕಣ್ಣು. ಚಿರತೆಗೆ ನಾಯಿ ಅಂದರೆ ಭಾರಿ ಪ್ರೀತಿ, ಅಂದರೆ ತಿಂದು ಬಿಡುತ್ತೆ ಅಂತ ಅರ್ಥ. ನಾಯಿ ಸಿಕ್ಕಿದ್ರೆ ಚಿರತೆಗೆ ರಸಭೋಜನ. ಒಮ್ಮೊಮ್ಮೆ ಅನ್ಸತ್ತೆ ಬೆಂಗಳೂರಿನ ರೋಡ್ಗಳಲ್ಲಿ ನಾಯಿ ಇದು ಚಿರತೆ ಬಿಟ್ಬೋಣ ಅಂತ. ಲೇಲಿಷ್ಯಮಾನಸ್ತೃಷಿತಃ ಪುಚ್ಛಾಸ್ಫೋಟನ ತತ್ಪರಃ ವ್ಯಾಧಿತಾಸ್ಯ ಕ್ಷುಧಾಮತ್ತಃ ಪ್ರಾರ್ಥಯಾನಸ್ತದಾಮಿತಂ. ನಾಯಿಯನ್ನು ದುರು ನೋಡ್ತಾ ಇತ್ತಂತೆ. ಲೇಲಿಷ್ಯಮಾನಃ, ನಾಲಿಗೆಯನ್ನು ಸೊರ್ರ ಅಂತ ಎಳ್ಕೊಳ್ತಾ, ತೃಷಿತಃ ಬಾಯಾರಿ, ಪುಚ್ಛಾಸ್ಫೋಟನ ತತ್ಪರಃ ಬಾಲವನ್ನು ನೆಲಕ್ಕೆ ಹೊಡೆಯುತ್ತಾ ಸದ್ದು ಮಾಡುತ್ತಾ, ವ್ಯಾಧಿತಾಸ್ಯ ಕ್ಷುಧಾಮತ್ತಃ ಹಸಿವಿನಿಂದ ಬಾಯಿ ತೆರೆದು, ಪ್ರಾರ್ಥಯಾನಸ್ತದಾಮಿಷಂ ಈ ನಾಯಿಯನ್ನೇ ಮಾಂಸವಾಗಿ ಪ್ರಾರ್ಥಿಸುತ್ತಾ ಇತ್ತು. ತಂ ದೃಷ್ಟ್ವಾ ಕ್ರೂರ ಮಾಯಾಂತಂ ಜೀವಿತಾರ್ಥಿ ಜನಾಧಿಪ ಪ್ರೋವಾಚಶ್ವಾಮುನಿಂ ತತ್ರ ಯತ್ತಚ್ಛೃಣು ವಿಶಾಂಪತೆ. ನೋಡಿತಂತೆ ಮುನಿಯನ್ನ ಕುರಿತು ಇದು ಶರಣು ಹೊಂದಿತ್ತು ನಾಯಿ. ಭಯ ಆಯ್ತದಕ್ಕೆ. ಶುನಕಃ ಸ್ವಶತ್ರುರ್ಭಗವನ್ನೇಶ ದ್ವೀಪಿ ಮಾಂ ಹಂತುಮಿಚ್ಛತಿ ತ್ವತ್ಪ್ರಸಾದಾತ್ ಭಯಂ ನ ಸ್ಯಾತ್ ಅಸ್ಮಾನ್ ಮಮ ಮಹಾಮುನೇ. ಸ್ವಶತ್ರು ನಾಯಿಯ ಶತ್ರು ಚಿರತೆ ನನ್ನನ್ನು ಕೊಲ್ಲಿಗೆ ಬರ್ತಾ ಇದೆ, ನಿನ್ನ ಅನುಗ್ರಹದಿಂದ ನನಗೆ ಭಯ ಇಲ್ಲವಾಗಬೇಕು. ಮುನಿಹಿ ನ ಭಯಂ ದ್ವೀಪಿನ ಕಾರ್ಯಂ ಮೃತ್ಯುತಸ್ತೆ ಕಥಂಚನ ಏಷ ಸ್ವರೂಪರಹಿತೋ ದ್ವೀಪಿ ಭವತು ಪುತ್ರಕ. ಓಹೋ, ಚಿರತೆಯಿಂದ ಭಯ ಇರೋದಲ್ವಾ? ಸ್ವಜಾತಿಯನ್ನು ಏನು ಮಾಡಲ್ಲ. ಅದರಿಂದಾಗಿ ನಿನಗೆ ನಾಯಿ ರೂಪ ಹೋಗಲಿ, ಚಿರತೆಯ ರೂಪ ಬರಲಿ ಅಂತ ಹೇಳಿದ ಅವನು. ತತಶ್ವಾದ್ವೀಪಿತಾಂ ನೀತೋ ಜಾಂಬೂನದ ನಿಭಾಕೃತಿ ಚಿತ್ರಾಂಗೋ ವಿಸ್ಫುರದ್ದಂಷ್ಟ್ರೋ ವನೇ ವಸತಿ ನಿರ್ಭಯ. ಆಮೇಲೆ ಆ ನಾಯಿ ಏನಿದೆ ದ್ವೀಪಿತಾಂ ನೀತಃ ಚಿರತೆ ಆಗಿ ಹೋಯಿತು. ಜಾಂಬೂನದ ನಿಭಾಕೃತಿ, ಏನು ಬಣ್ಣ ಅದರದ್ದು. ಚಿತ್ರಾಂಗೋ ವಿಸ್ಫುರದ್ದಂಷ್ಟ್ರ, ಚಿತ್ರಾಂಗ ಚಿರತೆ ಅದೇ ಆಗಿದ್ದು, ಚಂದದ ಶರೀರ. ವಿಸ್ಫುರದ್ದಂಷ್ಟ್ರ, ತನ್ನ ಹಲ್ಲುಗಳನ್ನು ತೋರುತ್ತಾ ವನೇ ವಸತಿ ನಿರ್ಭಯ, ಭಯವೇ ಇಲ್ಲದೆ ಇತ್ತು. ತಥೋಭ್ಯಯಾನ್ ಮಹಾರೌದ್ರೋ ವ್ಯಾಧಿತಾಶ್ಚಕ್ಷುಧಾನ್ವಿತಃ ದ್ವೀಪಿನಂ ಲೇಲಿಹನ್ ವಕ್ತ್ರಂ ವ್ಯಾಘ್ರೋ ರುಧಿರಲಾಲಸಃ. ಆಮೇಲೆ ಅದರ ಶತ್ರುವಾಗಿ ಅದನ್ನು ಕೊಲ್ಲಬಲ್ಲ ವ್ಯಾಘ್ರ ಹುಲಿ ಬಂತಂತೆ. ಅದು ಈ ಚಿರತೆಯನ್ನು ನೋಡಿದ್ರೆ ಬಾಯಿ ತೆರೆದು ಹಲ್ ಕಿರಿದು ಅದನ್ನೇ ನೆಟ್ಟ ಕಣ್ಣಿನಲ್ಲಿ ನೋಡ್ಲಿಕ್ಕೆ ಶುರು ಮಾಡಿತು. ವ್ಯಾಘ್ರಂ ದೃಷ್ಟ್ವಾ ಕ್ಷುಧಾ ತನ್ನಂ ದಂಷ್ಟ್ರಿಣಂ ವನಚಾರಿಣಂ ದ್ವೀಪಿ ಜೀವಿತ ರಕ್ಷಾರ್ಥಂ ಋಷಿಂ ಶರಣಮನ್ವಿಯಾತ್. ಚಿರತೆ ಆದರೆ ಎಲ್ಲ ಪರಿಹಾರ ಅಂದರೆ ಅಲ್ಲಿಗೆಲ್ಲ ಮುಗಿಯತ್ತೆ. ಹುಲಿ ಬಂತು, ಸೀದಾ ಋಷಿ ಹತ್ರ ಬಂತು. ತತಃ ಸಂವಾತಜಂ ಸ್ನೇಹಂ ಋಷಿಣಾ ಕುರ್ವತಾ ತದಾ ಸದ್ವೀಪಿ ವ್ಯಾಘ್ರತಾಂ ನೀತೋ ರಿಪಿಭ್ಯೋ ಬಲವತ್ತರಃ. ಋಷಿಗೆ ಗೊತ್ತಾಯಿತು ಸಂವಾಸ ಅಂದರೆ ಪರಿಚಯ. ಸಂವಾಸಜಂ ಸ್ನೇಹಂ, ಪರಿಚಯದಿಂದ ಉಂಟಾದ ಸ್ನೇಹವನ್ನು ಋಷಿ ಮಾಡ್ತಾ ಆ ಚಿರತೆಯನ್ನು ಹುಲಿಯನ್ನಾಗಿ ಮಾಡಿದ. ತಥೋ ದೃಷ್ಟ್ವಾ ಸಚಾರ್ದೂಲೋ ನಾಭ್ಯಘ್ನತ್ತಂ ವಿಶಾಂಪತೆ. ಆಗ ಆ ಹುಲಿಯನ್ನು ಕೊಲ್ಲಲ್ಲ, ಚಿರತೆ ಭಯ ಇಲ್ಲ. ಸತುಷ್ವಾ ವ್ಯಾಘ್ರತಾಂ ಪ್ರಾಪ್ಯ ಬಲವಾನ್ ಪಿಶಿತಾಚನಃ ನಮೂಲ ಫಲಭೋಗೇಶು ಸ್ಪೃಹಾಮಪ್ಯಕರೋತ್ತದಾ. ಯಾವಾಗ ಅದು ಹುಲಿಯಾಗಿ ಬದಲಾಯಿತೋ, ನಾಯಿಯಾಗಿದ್ದಾಗ ಏನು ಗೆಡ್ಡೆ ಗೆಣಸುಗಳನ್ನು ತಿನ್ನಬಲ್ಲದ್ದಾಗಿತ್ತೋ ಅದನ್ನು ಇಷ್ಟಪಡಲಿಕ್ಕೆ ಶುರು ಮಾಡಲಿಲ್ಲ, ಬಿಟ್ಟುಬಿಡುತ್ತೆ. ಅದನ್ನು ಫುಡ್ ಸ್ಟೈಲ್ ಚೇಂಜ್ ಆಯಿತು.
ಯಥಾ ಮೃಗಪತಿರ್ನಿತ್ಯಂ ಪ್ರಕಾಂಕ್ಷತಿ ವನೌಕತಃ ತಥೈವ ತಮಹಾರಾಜ ವ್ಯಾಘ್ರ ಸಮಭವತ್ತದಾ. ಈಗ ಮಾಂಸವೇ ಬೇಕು, ಅದಕ್ಕೆ ಗೆಡ್ಡೆ ಗೆಣಸು ಆಗೋದೇ ಇಲ್ಲ, ಹಣ್ಣಾಗಲ್ಲ, ಗೆಡ್ಡೆ ಆಗಲ್ಲ. ಹೀಗೆ 107ನೇ ಅಧ್ಯಾಯ. ವ್ಯಾಘ್ರಶ್ಚೋಟಜಮೂಲಸ್ಥಃ ತೃಪ್ತ ಸುಪ್ತೋ ಹತೈರ್ಮೃಗೈ ನಾಗಶ್ಚಾಗಾತ್ತಮುದ್ದೇತಂ ಮತ್ತೋ ಮೇಘೈವೋತ್ಥಿತಃ. ವ್ಯಾಘ್ರಶ್ಚ ಉಟಜಮೂಲಸ್ಥಃ. ಉಟಜ ಅಂತಂದರೆ ಗುಡಿಸಲು. ಉಟಜ ಮೂಲಸ್ಥಃ, ಗುಡಿಸಲಿನಲ್ಲಿ ಈ ವ್ಯಾಘ್ರ ಇತ್ತು. ಜಿಂಕೆಯನ್ನು ತಿಂದು ಬರೋದು, ಅಲ್ಲೆಲ್ಲೋ ಸುಖವಾಗಿ ಮೈಚಾಚಿ ಮಲ್ಕೊಂಡಿರೋದು. ಈ ತರಹ ಇದ್ದಾಗ ಆ ಪ್ರದೇಶಕ್ಕೆ ಆನೆ ಬಂತಂತೆ. ಪ್ರಭಿನ್ನ ಕರಟ ಪ್ರಾಂಚು ಪದ್ಮೈರ್ವಿತತಮಸ್ತಕಃ ಸುವಿಷಾಣೋ ಮಹಾಕಾಯೋ ಮೇಘ ಗಂಭೀರ ನಿಸ್ವನಃ. ಪ್ರಭಿನ್ನ ಕರಟಃ, ಅದರ ತಲೆಯೋಡು ಸೀಳಿದೆ. ಏನು ಹಾಗಂದ್ರೆ ಮದಜಲ ಸುರಿತಾ ಇದೆ ಅಂತ ಅರ್ಥ. ಪ್ರಭಿನ್ನ ಕರಟಃ ಪ್ರಾಂಶು ಪದ್ಮೈರ್ವಿತತಮಸ್ತಕಃ. ಅದು ತಾವರೆ ಕೊಳಕ್ಕೆ ಹೋಗಿ ಉಲ್ಲೋಲ ಕಲ್ಲೋಲ ಮಾಡಿ ಬಂದರೆ ಎಷ್ಟೋ ತಾವರೆ ಎಲೆಗಳು ಹೀಗೆ ಅಂಟ್ಕೊಂಡಿರ್ತಿತ್ತಂತೆ. ಅದಕ್ಕೆ ಪದ್ಮೈರ್ವಿತತಮಸ್ತಕಃ. ಸುವಿಷಾಣ, ಉದ್ದವಾದ ಒಂದು ಟ್ರಂಕ್, ದಂತ, ಮಹಾದಂತ. ಮೇಘ ಗಂಭೀರ ನಿಸ್ವನಃ, ಅದೇನಾದರೂ ಗೀಳಿಟ್ಟರೆ ಮೋಡ ಗುಡುಗಿದಂತಾಗ್ತಾ ಇತ್ತಂತೆ. ತಂ ದೃಷ್ಟ್ವಾ ಕುಂಜರಂ ಮತ್ತ ಮಾಯಾಂತಂ ಮದಗರ್ವಿತಂ ವ್ಯಾಘ್ರೋದಂತಿ ಭಯಾತ್ರಸ್ತಃ ಋಷಿಂ ಶರಣಮಾಯಯೌ. ಮದಿಸಿದ ಆನೆಯನ್ನು ನೋಡಿತು. ಇದು ಹುಲಿ ಆಗಿತ್ತಲ್ಲ ಈ ನಾಯಿ, ಹುಲಿ ನಾಯಿ ಅಂತ ಕರೆಯೋಣ, ಅಥವಾ ನಾಯಿ ಹುಲಿ ಅಂತ ಕರೆಯೋಣ. ಆ ನಾಯಿ ಹುಲಿ ಏನಾಯಿತು, ಮತ್ತೆ ಋಷಿಯನ್ನು ಮೊರೆ ಹೊಕ್ಕಿತು. ತಥೋ ನಯತ್ ಕುಂಜರತಾಂ ವ್ಯಾಘ್ರಂ ತಮೃಚಿತತ್ತಮಃ ಮಹಾಮೇಘೋಪಮಂ ದೃಷ್ಟ್ವಾ ಸಭೀತೋ ಹ್ಯಭವದ್ಗಜಃ. ಅವನೇನು ಮಾಡಿದ, ಹುಲಿಯನ್ನು ಆನೆಯಾಗಿ ಪರಿವರ್ತಿಸಿದ. ಆ ಆನೆಗೆ ಭಯ ಆಯಿತು. ತತ ಕಮಲಚಂಡಾನಿ ಸಲ್ಲಕಿ ಗಹನಾನಿ ಚ ವಿಚರತ್ ಸಮುದಾಯುಕ್ತಃ ಪದ್ಮರೇಣು ವಿಭೂಷಿತಃ. ಅದೇನು ಮಾಡಿತು, ತಾವರೆಯ ಕೊಳಗಳಲ್ಲಿ ನುಗ್ಗಿ ಸುಖವಾಗಿ ವಿಹರಿಸಿ, ಉಲ್ಲೋಲ ಕಲ್ಲೋಲಗೊಳಿಸಿ, ತಾವರೆಯ ಎಲೆ ಮೆತ್ತಿಕೊಂಡು, ಆಮೇಲೆ ಬೇಕಾದಷ್ಟು ಹಣ್ಣನ್ನು ತಿನ್ನುತ್ತಾ ಸುಖವಾಗಿ, ಹಣ್ಣು ಸೊಪ್ಪು ಸದೆ ಎಲ್ಲ ತಿಂತ ಸುಖವಾಗಿತ್ತು. ಕದಾಚಿದ್ರಮಮಾಣಸ್ಯ ಹಸ್ತಿನಸ್ಸು ಸುಖಂ ಸದಾ ಋಷೇ ತಸ್ಯೋಟಜಸ್ಥಸ್ಯ ಕಾಲೋ ಗಚ್ಚದ್ದಿವಾನಿತಂ. ಕೆಲವು ಕಾಲ ಆಯಿತು. ಅಥ ಜಗಾಮತಂ ದೇಚಂ ಕೇಸರಿ ಕೇತರಾರುಣ. ಆಮೇಲೆ ಅಲ್ಲೊಂದು ಕೇಸರಿ ಬಂತು. ಕೇಸರಿ ಅಂತಂದರೆ ಸಿಂಹ. ಗಿರಿಕಂದರಜೋ ಭೀಮಃ ಸಿಂಹೋ ನಾಗಕುಲಾಂತಕಃ. ಬಯಲು ಸೀಮೆಯ ಸಿಂಹಗಳಿಗಿಂತ ಬೆಟ್ಟದಲ್ಲಿ ಬೆಳೆದ ಸಿಂಹಗಳು ಬಹಳ ಭಯಾನಕವಾಗಿರ್ತವಂತೆ. ಆಗ ಇದು ಭಯ ಆಯಿತು ನಾಯಿ ಆನೆಗೆ. ಈ ಆನೆ ಏನು ಮಾಡಿತು, ಋಷಿಂ ಶರಣ ಮಾಪೇದೆ ವೇಪಮಾನೋ ಭಯಾತುರಃ. ಗಡಗಡ ನಡಗುತ್ತಾ ಸತತ ಸಿಂಹತಾಂ ನೀತೋ ಗಜೇಂದ್ರೋ ಮುನಿನಾ ತದಾ ತಂಚನಾ ಗಣಯತ್ ಸಿಂಹಂ ತುಲ್ಯ ಜಾತಿ ಸಮನ್ವಯಾತ್. ಆಮೇಲೆ ಈ ಆನೆ ಸಿಂಹ ಆಯಿತು. ದೃಷ್ಟ್ವಾ ಚ ಸೋನಚತ್ ಸಿಂಹೋ ವನ್ಯೋ ಹಿಂತನ್ನವಾಗ್ಬಲಃ ಸಚಾಶ್ರಮೇ ವಸತ್ ಸಿಂಹ ತಸ್ಮಿನ್ನೇವ ವನೇ ಸುಖೀ. ಹೀಗೆ ಆ ಸಿಂಹ ಈ ನಾಯಿ ಸಿಂಹದ ಎದುರು ನಿಲ್ಲದೆ ಓಡಿ ಹೋಯಿತು. ಕಡೆಗೆ ಇದೇನು ಮಾಡಿತು, ತಿನ್ನೋದು ಎಲ್ಲೋ ಬಂದು ಆಶ್ರಮದಲ್ಲಿ ಮಲಗೋದು. ಈ ತರಹ ಆಯಿತು. ನಚಾನ್ಯೇ ಕ್ಷುದ್ರ ಪಶವಃ ತಪೋ ವನ ಸಮೀಪತಃ ಪ್ರಾದೃಶ್ಯಂತ ಭಯಾತ್ರಸ್ತಾಃ ಜೀವಿತಾಕಾಂಕ್ಷಿಣಸ್ತಥಾ. ಬೇರೆ ಕ್ಷುದ್ರೋಪದ್ರವಗಳು, ಕ್ಷುದ್ರ ಪಶುಗಳೆಲ್ಲ ಇರಲೇ ಇರಲಿಲ್ಲ. ಕದಾಚಿತ್ ಕಾಲಯೋಗೇನ ಸರ್ವಪ್ರಾಣಿ ವಿಹಿಂಸಕಃ ಬಲವಾನ್ ಕ್ಷತಜಾಹಾರಃ ನಾನಾ ತತ್ವಭಯಂಕರಃ.
ಆಮೇಲೆ ಒಂದು ಪ್ರಾಣಿ ಬಂತು, ಅದು ಸಿಂಹವನ್ನು ಕೊಲ್ತಾ ಇತ್ತು. ಅದಕ್ಕೆ ವಿಚಿತ್ರವಾದ ಪ್ರಾಣಿ ಅದು, ಶರಭ. ಅದರ ಸ್ವರೂಪ ನಮಗೆ ಇವತ್ತು ಗೊತ್ತಿಲ್ಲ. ಅದರ ಸ್ವರೂಪ ರಾಜಮುದ್ರಿಕೆಯಲ್ಲಿ ಚಿತ್ರಿಸಿದ ಹಾಗೆ ನಮಗೆ ಗೊತ್ತಾಗೋದಿಲ್ಲ. ಆದರೆ ಅದು ಸಿಂಹವನ್ನು ತಿನ್ನತ್ತಂತೆ. ಸಿಂಹಂ ಸಂಹರ್ತುಮಾಗಚ್ಚನ್ ಮುನೇಸ್ತಸ್ಯ ನಿವೇಚನೆ ತಂ ದೃಷ್ಟ್ವಾ ಚರಭಂ ಯಾಂತಂ ಸಿಂಹ ಪರಭಯಾತುರಃ ರುಚಿಂ ಚರಣಮಾಪೇದೆ ವೇಪಮಾನ ಕೃತಾಂಜಲಿ. ಆ ಶರಭವನ್ನು ನೋಡಿ ಸಿಂಹಕ್ಕೆ ಭಯ ಆಯಿತು. ತಮ್ಮುನಿ ಶರಭಂ ಚಕ್ರೆ ಬಲೋತ್ಕಟಮರಿಂದಮ ತತಸ್ಸ ಶರಭೋ ವನ್ಯೋ ಮುನೇ ಶರಭಮಗ್ರತಃ. ಸೀದಾ ಶರಭ ಈ ಮುನಿಯ ಹತ್ತಿರ ಇರುವ ಸಿಂಹವನ್ನು ಕೊಲ್ಲಲಿಕ್ಕೆ ಬಂದಾಗ ಋಷಿಯನ್ನು ಮೊರೆ ಹೊಕ್ಕಿತು. ಋಷಿ ಏನು ಮಾಡಿದ? ಶರಭವನ್ನಾಗಿ ಮಾಡಿದ. ಏವಂ ಚ ಚರಭಸ್ತಾನೆ ನ್ಯಸ್ತೋ ವೈ ಮುನಿನಾ ತದಾ ಮುನೆ ಪಾರ್ಶ್ವಗತೋ ನಿತ್ಯಂ ಶರಭಸ್ಸುಖಮಾಪ್ನುಯಾತ್. ಈ ರೀತಿ ಶರಭದ ಸ್ಥಾನದಲ್ಲಿ ನಾಯಿಯಿಂದ ಚಿರತೆ, ಚಿರತೆಯಿಂದ ಹುಲಿ, ಹುಲಿಯಿಂದ ಆನೆ, ಆನೆಯಿಂದ ಸಿಂಹ, ಸಿಂಹದಿಂದ ಶರಭ. ಈ ಶರಭದಿಂದ ಉಳಿದ ಪ್ರಾಣಿಗಳಿಗೆ ಭಯ ಆಯಿತು. ಶರಭೋಪ್ಯತಿ ಸಂತುಷ್ಟೋ ನಿತ್ಯಂ ಪ್ರಾಣಿವಧೇರತಃ ಫಲಮೂಲಾಚನಂ ದಾಂತಂ ನೈಚ್ಛತ್ಸ ಪಿಶಿತಾಚನಃ. ಈ ಶರಭ ಅತ್ಯಂತ ಸಂತುಷ್ಟ ಆಗಿ ನಿತ್ಯವೂ ಪ್ರಾಣಿವಧೆಯಲ್ಲಿ ತೊಡಗಿತ್ತಂತೆ. ಅದಕ್ಕೆ ಈಗ ಮುನಿನ್ ಕಂಡ್ರೇನೆ ಇಷ್ಟ ಆಗ್ತಾ ಇಲ್ಲ. ತತ ಕ್ಷುದ್ರ ಸಮಾಚಾರೋ ಬಲೇನ ಚ ತಮನ್ವಿತಃ ಯೇ ಚ ತಂ ಮುನಿಂ ಹಂತುಂ ಅಕೃತಜ್ಞ ಕೃತಾನ್ವಯಃ. ಏನಾಯಿತು? ಇದು ಋಷಿಯನ್ನೇ ಕೊಲ್ಲಲಿಕ್ಕೆ ಯೋಚನೆ ಮಾಡಿತಂತೆ. ಅಸ್ಯ ಪ್ರಭಾವಾತ್ ಸಂಪ್ರಾಪ್ತೋ ವಾಂಗ್ಮಾತ್ರೇಣ ತು ಕೇವಲಂ ಶರಭತ್ವಂ ಸುದುಷ್ಪ್ರಾಪಂ ಸರ್ವಭೂತ ಭಯಂಕರಂ. ಅದೇನು ಯೋಚನೆ ಮಾಡಿತ್ತು? ಎಲ ನಾನು ಬಂದ ಕೂಡಲೇ ಋಷಿ ನನಗೆ ಹೀಗಾಗುವಂತ ಆಶೀರ್ವಾದ ಮಾಡಿದ, ಅದಾಗೋದೆ ನಾನು. ಹಾಗೆ ಬೇರೆ ಪ್ರಾಣಿಗಳು ಬಂದು ಕೇಳಿದ್ರೆ, ಬೇರೆ ಪ್ರಾಣಿಗಳನ್ನು ಮಾಡಿಬಿಟ್ರೆ ನಾನೊಬ್ಬನೇ ಶರಭವಾಗಿ ಇರಬೇಕು. ಅನ್ಯೇಪ್ಯತ್ರ ಮುನಿಮಾಶ್ರಿತ್ಯ ಜೀವಂತೋ ಮೃಗ ಪಕ್ಷಿಗಣಾಸ್ತಥಾ. ಹಾಗೆ ಮೃಗಗಳು, ಪಕ್ಷಿಗಳು, ಅಂದರೆ ಮೃಗ ಅಂದರೆ ಜಿಂಕೆ, ಇಲ್ಲಿ ಜಿಂಕೆಗಳು ಎಲ್ಲ ಬಂದು ಮುನಿಯನ್ನು ಶರಣ ಹೊಂದಿದರೆ, ಮುನಿ ಎಲ್ಲರನ್ನ ಬಲಿಷ್ಠವಾಗಿ ಮಾಡಿದರೆ ನನ್ನ ಚಕ್ರಾಧಿಪತ್ಯ ಯಾವಾಗ ಉಳಿಯತ್ತೆ? ಪಕ್ಷಿಣಾಮಪ್ಯಯಂ ದದ್ಯಾತ್ ಕದಾಚಿತ್ ಗಾರುಡಂ ಬಲಂ. ನನಗೆ ಮಾಡಿದ ಹಾಗೆ ಪಕ್ಷಿಗಳಿಗೆ ಗರುಡನ ಬಲ ಕೊಟ್ಟುಬಿಟ್ರೆ, ಆ ಗರುಡ ನನ್ನನ್ನು ತಿಂದುಬಿಟ್ರೆ, ಯಾವದನ್ಯಸ್ಯ ತಂ ಪ್ರೀತಃ ಕಾರುಣ್ಯಂಚ ಸಮಾಶ್ರಿತಃ ನ ದದಾತಿ ಬಲಂ ತುಷ್ಟಃ ಸತ್ವಸ್ಯಾನ್ಯಸ್ಯ ಕಸ್ಯಚಿತ್. ಇವನಿಗೆ ಕರುಣೆ ಜಾಸ್ತಿ. ಈ ಕರುಣೆಯಿಂದ ನನಗೇನೋ ಒಳ್ಳೆಯದಾಯಿತು, ಆದರೆ ಇದೇ ಕರುಣೆ ನನಗೆ ಕೆಟ್ಟದಾದರೆ, ಇನ್ನೊಂದು ಪ್ರಾಣಿಯನ್ನು ಅವನು ಹಾಗೆ ಬೆಳೆಸ್ಬಿಟ್ರೆ, ತಾವದೇನ ಮಹಂ ವಿಪ್ರಂ ವಧಿಷ್ಯಾಮಿ ಚ ಶೀಘ್ರತಃ. ಅದರಿಂದಾಗಿ ಇವನನ್ನು ಕೊಂದು ಬಿಡ್ತೀನಿ. ನೋಡಿದ್ರಾ ಹೇಗಿದೆ? ಸ್ಥಾತುಂ ಮಯಾ ಚಕ್ಯಮಿಹ ಮುನಿಘಾತಾನ್ನ ಸಂಚಯ ತತಸ್ತೇನ ತಪಶ್ಶಕ್ತ್ಯ ವಿದಿತೋ ಜ್ಞಾನಚಕ್ಷುಷಾ ವಿಜ್ಞಾಯ ಚ ಮಹಾಪ್ರಾಜ್ಞಃ ಶುನಿ ಶಾಪಂ ಪ್ರಯುಕ್ತವಾನ್. ಹೀಗೆ ಮುನಿಗೆ ಗೊತ್ತಾಯಿತು, ಶಾಪ ಕೊಟ್ಟ. ನೋಡಿ, ಯಾವ ಮಹಾಭಾರತ ಗೀತೆಯಲ್ಲಿ ಶುನಿಚೈವ ಶ್ವಪಾಕೇಚ ಪಂಡಿತ ಸಮದರಚಿನಃ ಅಂತ ಹೇಳಿತೋ, ಅದೇ ಗೀತೆ, ಅದೇ ಮಹಾಭಾರತ ಶಾಂತಿ ಪರ್ವದಲ್ಲಿ ಈ ರೀತಿ ಹೇಳ್ತಾ ಇದೆ. ಆಗತ್ತಾ? ಅಂದರೆ ಪರಮಾತ್ಮನಲ್ಲಿ, ಆ ಜೀವಿಯಲ್ಲಿ ಪರಮಾತ್ಮನನ್ನು ಕಾಣಬೇಕೆ, ಸಮ ಅಂತ ಕಾಣಬೇಕು. ಇರುವೆಯಲ್ಲಿರುವ ಪರಮಾತ್ಮನೂ ಸಮಾನ, ಅಂದರೆ ಸಮಾನವಾದ ಗುಣ ಇರುವವ. ಅವನ ಅಭಿವ್ಯಕ್ತಿ ಹಾಗೆ ಬಲದಲ್ಲಿ ಅಭಿವ್ಯಕ್ತಿ ಇಲ್ಲ ಅಷ್ಟೆ. ಹಾಗೆ ಯೋಚನೆ ಮಾಡಬೇಕೇ ವಿನಃ ನಾಯಿನೂ ಒಂದೇ, ಆನೆನೂ ಒಂದೇ ಅಂತ ಯೋಚನೆ ಮಾಡಲಿಕ್ಕಾಗತ್ತಾ?
ಹಾಗೆ ಹೇಳುವವರು ಯೋಚನೆ ಮಾಡಿರಲ್ಲ. ಮುನಿ ಅಹಮಗ್ನಿ ಪ್ರಭೋ ನಾಮ ಮುನಿರ್ಭೃಗುಕುಲಾನ್ವಯ ಮನತಾ ನಿರ್ದಹೇತ್ ಸರ್ವಂ ಜಗತ್ ಸಂಧಾರಯಾಮಿ ಚ. ಮುನಿ ಹೇಳದಂತೆ, ನಾನು ಯಾರು ಗೊತ್ತಾ? ಅಗ್ನಿಪ್ರಭಾ ಅಂತ ಒಬ್ಬ ಋಷಿ, ಭೃಗುಕುಲದಲ್ಲಿ ಹುಟ್ಟಿದವ. ನೋಡಿ, ಇಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ ಮುನಿಯ ಹೆಸರೇನು ಅಂತ. ನಾನು ಸಂಕಲ್ಪ ಮಾಡಿದರೆ ಜಗವನ್ನು ಸುಟ್ಟೇನು, ಹುಟ್ಟಿಸಿ ಏನು. ಮಮ ವಶ್ಯಂ ಜಗತ್ ಸರ್ವಂ ದೇವಾಯಚ್ಚ ಚರಾಚರಂ ಸಂತಿ ದೇವಾಶ್ಚ ಮೇ ಭೀತಾ ಸ್ವಧರ್ಮಂ ನ ತ್ಯಜಂತಿಯೇ. ಇಡೀ ಜಗತ್ತು ನನ್ನ ವಶದಲ್ಲಿದೆ, ದೊಡ್ಡ ದೊಡ್ಡವರೇ ನನಗೆ ಹೆದರುತ್ತಾರೆ. ಸ್ವಧರ್ಮಾಚ್ಯಾವಿತಾಂತರವಾನ್ ವಾಂಗ್ ಮಾತ್ರೇಣಾಪಿ ನಿರ್ದಹೇ. ಅವರವರ ಧರ್ಮವನ್ನು ಅವರು ಮಾಡದೆ ಹೋದರೆ ನಾನು ಶಾಪ ಕೊಟ್ಟರೆ ಸಾಕು, ಸುಟ್ಟೋಗ್ತಾರೆ. ಕಿಮಂಗತ್ವಂ ಮಯಾ ನೀತಃ ಶರಭತ್ವಮನಾಮಯಂ ಕ್ರೂರಸ್ಥ ಸರ್ವಭೂತೇಷು ಹೀನಶ್ಚಾಶುಚಿರೇವ ಚ. ಏನಪ್ಪ, ನಿನ್ನನ್ನು ಶರಭವನ್ನಾಗಿ ಮಾಡಿದೆ, ಆದರೆ ದೇಹ ಮಾತ್ರ ಶರಭ ಆಯಿತು. ನಾಯಿ ಥರನೇ ಯೋಚನೆ ಮಾಡ್ತಾ ಇದ್ದಿ. ಒಳಗಿಂದ ಕೆಳಗಡೆ ಇರುವವ ಹೊರಗಿಂದ ಏನಾದರೂ ಹಾಗೆ ಯೋಚನೆ ಮಾಡೋದು. ಶ್ವಾತ್ವಂ ದ್ವೀಪಿತ್ವಮಾಪನ್ನೋ ದ್ವೀಪಿ ವ್ಯಾಘ್ರತ್ವಮಾಗತಃ. ಮೊದಲು ನಾಯಿ ಇದ್ದೆ, ಚಿರತೆಯಾದೆ. ದ್ವೀಪಿ ವ್ಯಾಘ್ರತ್ವಮಾಗತಃ, ಚಿರತೆ ಇದ್ದವನು ಹುಲಿಯಾದೆ. ವ್ಯಾಘ್ರೋ ನಾಗೋ ಮದಪರಃ, ಹುಲಿ ಮದಿಸಿದ ಆನೆಯಂತಾದೆ. ನಾಗಸಿಂಹತ್ವಮಾಗತಃ, ಆ ನಾಗ ಅಂದರೆ ಆನೆ ಸಿಂಹನಾದೆ. ಸಿಂಹೋತಿ ಬಲತಂಯುಕ್ತೋ ಭೂಯ ಶರಭತಾಮಯಾ, ಸಿಂಹನಾಗಿದ್ದವನು ಚರಭವಾದೆ. ಮಯಾ ಸ್ನೇಹ ಪರೀತೇನ ನ ವಿಮೃಷ್ಟ ಕುಲಾನ್ವಯ. ನಾನು ನಿನ್ನ ಯೋಗ್ಯತೆ ತಿಳ್ಕೊಳ್ಳಿಲ್ಲ, ಯಾಕೆಂದರೆ ಸ್ನೇಹ ಇತ್ತು. ಸ್ನೇಹ ಇದ್ದಾಗ ನಾವೆಲ್ಲರನ್ನೂ ತೊಂದರೆ ಇಲ್ಲ ಅಂತೀವಿ. ಆದರೆ ಅವರು ನಿಜವಾದ ವ್ಯಕ್ತಿತ್ವ ಹೊರಗಡೆ ಬಂದಾಗ ನಮಗೆ ತಡ್ಕೊಳ್ಳಿಕ್ಕಾಗಲ್ಲ. ನಾನು ಬಹಳ ಸ್ನೇಹ ಇರೋದ್ರಿಂದ ನೋಡಲಿಲ್ಲ. ಯಸ್ಮಾದೇವಂ ಮಹಾಪಾಪ ಮಾಂ ತ್ವಂ ಹಿಂಸಿತುಮಿಚ್ಛಸಿ ತಸ್ಮಾತ್ ಶ್ವಯೋನಿಮಾಪನ್ನಃ ಶ್ವೈವ ತ್ವಂ ಹಿ ಭವಿಷ್ಯಸಿ. ನೀನು ದೊಡ್ಡ ಸ್ಥಾನಕ್ಕೆ ಯೋಗ್ಯನಲ್ಲ, ಮುಂಚಿನ ನಾಯಿ ಆಗ್ಬಿಡು. ತಥೋ ಮುನಿಜನದ್ವೇಷಾತ್ ದುರಾತ್ಮ ಪ್ರಾಕೃತೋಧಮಃ ಋಷಿಣಾ ಚರಭತ್ಶಪ್ತಃ ಸ್ವರೂಪಂ ಪುನರಾಗಮತ್. ಹೀಗೆ ತನ್ನನ್ನು ಮೇಲುಗಡೆ ತಂದವರನ್ನೇ ದ್ವೇಷ ಮಾಡಿದ ಅಧಮ ಪ್ರಾಕೃತ ಮತ್ತೆ ಮೊದಲಿನಂತಾದ. ಗೊತ್ತಾಯ್ತಾ? ಯಾರನ್ನ ಇಟ್ಕೊಳ್ಬೇಕು ಅಂತಂದರೆ, ಯಾರಿಗೆ ಕೃತಜ್ಞತೆ ಇರುತ್ತೆ ಅವ್ರನ್ನ ಇಟ್ಕೊಳ್ಬೇಕು, ಯಾರಿಗೆ ಕೃತಜ್ಞತೆ ಇರುತ್ತೆ ಅವ್ರನ್ನ ಇಟ್ಕೊಳ್ಬಾರದು. ಹೀಗೆ ಅನ್ಯೋಕ್ತಿಯಿಂದ ಭೀಷ್ಮಾಚಾರ್ಯರು ಹಿಂದೆ ಹೇಳಿದ್ದಷ್ಟನ್ನು ಸಮರ್ಥನೆ ಮಾಡಿಕೊಂಡರು. ರಾಜ ಎಂಥವ್ರನ್ನ ಇಟ್ಕೊಳ್ಬೇಕು, ಹೇಗಿರಬೇಕು. ಇದೇ ಕಥೆಯನ್ನು ಬೇರೆ ಕಡೆಯಿಂದ ಬಂದರು, ನಾವು ಅವ್ರಿಗೆ ಆಶ್ರಯ ಕೊಟ್ವಿ, ಆಧಾರ್ ಕಾರ್ಡ್ ಮಾಡಿಸಿದ್ವಿ, ಪ್ಯಾನ್ ಕಾರ್ಡ್ ಮಾಡಿಸಿದ್ವಿ, ಆಯ್ತೆ, ಅವ್ರಿಗೆ ಮೀಸಲಾತಿ ಕೊಟ್ವಿ, ಆಮೇಲೆ ಉದ್ಯೋಗದಲ್ಲಿ ಸೇರಿಸಿದ್ವಿ, ದೊಡ್ಡವರಾದರೂ ಅವ್ರ ಬುದ್ಧಿ ಬಿಡಲ್ಲ. ಇದು ಅನ್ಯೋಕ್ತಿ, ಇದು ನಾಯಿಯ ಕಥೆ. ಆದರೆ ನಮಗೆ ಋಷಿಗಿರೋಷ್ಟು ಶಕ್ತಿ ಇಲ್ಲ, ಅವ್ರನ್ನ ಮತ್ತೆ ಅಲ್ಲಿ ವಾಪಸ್ ಕಳಿಸೋಷ್ಟು ಶಕ್ತಿ ಇಲ್ಲ. ಹೀಗೆ ಅಕ್ರಮವಾಗಿ ನುಗ್ಗಿ ಬರ್ತಾರಲ್ಲ ಅವರಿಗೆ ಈ ಕಥೆ. ಬ್ರಿಟನ್ನು ಅವರು ಅದೇ ಅನುಭವಿಸ್ತಾ ಇದ್ದಾರೆ, ಫ್ರಾನ್ಸ್ ಅವರು ಅದೇ ಅನುಭವಿಸ್ತಾ ಇದ್ದಾರೆ, ಎಲ್ಲರೂ ಅದೇ ಅನುಭವಿಸ್ತಾ ಇದ್ದಾರೆ. ಆದರೆ ಒಂದೇ ಒಂದು ವ್ಯತ್ಯಾಸ, ಮುನಿಗಿರೋಷ್ಟು ಶಾಪಾನುಗ್ರಹ ಶಕ್ತಿ ಅವರಿಗಿಲ್ಲ, ನಮಗಿಲ್ಲ. ಆದರೆ ನಾವು ಅವರನ್ನು ಕೊಂಡಾಟ ಮಾಡಿ ಹತ್ತಿರ ಕೇಳ್ಕೊಂಡಾಗಿದೆ. ಅಡಿಗರದ್ದು ಒಂದು ಮಾತಿದೆ,
ಗೋಪಾಲಕೃಷ್ಣ ಅಡಿಗರು ನವ್ಯ ಕವಿ. ಅವರು ಉಡುಪಿಯಲ್ಲಿ PPCL ಕೆಲಸದಲ್ಲಿದ್ದರು, ಪೂರ್ಣಪ್ರಜ್ಞ ಕಾಲೇಜು. ಅವ್ರದ್ದೊಂದು ಪದ್ಯ ಇದೆ ನವ್ಯ ಕಾವ್ಯದಲ್ಲಿ, ಬಹಳ ದೊಡ್ಡ ಹೆಸರು ಅಡಿಗರು ಅವ್ರದ್ದು. ಕುರುಡನ ಮೇಲೆ ಕುಂಟ ಕೂತ್ಕೊಳ್ಳೋದು ಕಾಮನ್ನು, ಕುಂಟನ ಮೇಲೆ ಕುರುಡ ಕುಳಿತಿದ್ದಾನೆ. ಅವರು ರಾಜಕಾರಣಕ್ಕೆ ರೂಪಕವಾಗಿ ಹೇಳಿದ್ದು, ಕುಂಟನ ಮೇಲೆ ಕುರುಡ ಕುಳಿತಿದ್ದಾನೆ, ದಾರಿ ಸಾಗುವುದಂತೂ ನೋಡಬೇಕು ಅಂತ. ಸಾಮಾನ್ಯವಾಗಿ ಕುಂಟನಿಗೆ ನಡಿಲಿಕ್ಕಾಗಲ್ಲ, ಕುರುಡನಿಗೆ ನಡಿಲಿಕ್ಕಾಗತ್ತೆ. ಆಗ ಕುರುಡನ ಮೇಲೆ ಕುಂಟ ಕೂತ್ಕೊಂಡು ಹೀಗೆ ಹೋಗು, ಬಲಗಡೆ ಹೋಗು, ಎಡಗಡೆ ಹೋಗು ಅಂತಿರ್ತಾನೆ. ಆಗ ಕುರುಡ ಸರಿಯಾದ ದಾರಿಯಲ್ಲಿ ನಡೆದು ಒಳ್ಳೆಯ ಜಾಗವನ್ನು ತಲುಪುತ್ತಾನೆ. ಆದರೆ ನಮ್ಮ ರಾಜಕಾರಣದ ಅವಸ್ಥೆ ವ್ಯತ್ಯಾಸ ಆಗಿದೆ. ಕುಂಟನ ಮೇಲೆ ಕುರುಡ ಕುಳಿತಿದ್ದಾನೆ, ದಾರಿ ಸಾಗುವುದೆಂತೋ ನೋಡಬೇಕು ಅಂತ. ಹೀಗಾಗಿದೆ ಇವತ್ತಿನ ಪರಿಸ್ಥಿತಿ. ಆದರೆ ಈ ನಾಯಿ ಮತ್ತು ಋಷಿಯ ಕಥೆ ಅನ್ಯೋಕ್ತಿಯಿಂದ ಎಷ್ಟೆಲ್ಲ ದೇಶದ ಕಥೆಯನ್ನು ಹೇಳಿಬಿಡತ್ತೆ ಅಂತ ನೋಡಿ. ಎಷ್ಟೆಲ್ಲ ದೇಶದ ಕಥೆ, ಎಷ್ಟೆಲ್ಲ ಮನೆಗಳ ವ್ಯಥೆ, ಯಾವೆಲ್ಲ ಊರುಗಳ ಸಮಸ್ಯೆ ಎಲ್ಲವನ್ನ ಹೇಳುತ್ತೆ. ಮನೆ ಮನೆಯ ಕಥೆ, ದೇಶ ದೇಶದ ಕಥೆ, ಊರೂರ ಕಥೆಯನ್ನು ಈ ಒಂದು ರೂಪಕದಲ್ಲಿ ನಾವು ಸಂಗ್ರಹಿಸಿ ಬಿಡಬಹುದು. ಅಷ್ಟು ಚೆನ್ನಾಗಿದೆ. ಆದರೆ ಒಂದೇ ವ್ಯತ್ಯಾಸ, ಮುನಿ ಥರ ನಾವಿಲ್ಲ. ಹೀಗೆ 108ನೇ ಅಧ್ಯಾಯ ಆಯಿತು. ಭೀಷ್ಮ ಸಶ್ವಾ ಪ್ರಕೃತಿಮಾಪನ್ನ ಪರಂ ದೈನ್ಯಮುಪಾಗಮತ್ ಋಷಿಣಾಹಂಕೃತ ಪಾಪ ತಪೋವನ ಬಹಿಷ್ಕೃತ. ಮತ್ತೆ ನಾಯಿ ಮೊದಲಿನಂತಾಯಿತು, ದೈನ್ಯವನ್ನು ಹೊಂದಿತು. ಋಷಿ ಅಂತ ಹೇಳಿ ಅದನ್ನು ಋಷಿಣಾ ಹುಂಕೃತ ಪಾಪ ತಪೋವನ ಬಹಿಷ್ಕೃತ. ಏವಂ ರಾಜ್ಞಾ ಮತಿಮತಾ ವಿದಿತ್ವಾ ಶೀಲಶೌಚತಾಂ ಆರ್ಜವಂ ಪ್ರಕೃತಿಂ ಸತ್ವಂ ಕುಲಂ ವೃತ್ತಂ ಶ್ರುತಂ ದಮಂ. ಈ ರೀತಿಯಾಗಿ ದೊರೆಯಾದವನು ಅರಿವಿನ ಜೊತೆಗೆ ಶೀಲ ಶೌಚವನ್ನು ಗಮನಿಸಿ, ನೇರವಾದ ನಡೆನುಡಿಯನ್ನು ಗಮನಿಸಿ, ಸ್ವಭಾವವನ್ನು ಗಮನಿಸಿ, ಕುಲವನ್ನು ನೋಡಿ, ಶಾಸ್ತ್ರ ಶ್ರವಣವನ್ನು ನೋಡಿ, ಅವನ ಇಂದ್ರಿಯ ನಿಗ್ರಹವನ್ನು ನೋಡಿ, ತನ್ನ ಸುತ್ತಮುತ್ತ ಅಮಾತ್ಯನಾಗಿ ಇಟ್ಕೊಳ್ಬೇಕು. ಅನುಕ್ರೋಚಂ ಬಲಂ ವೀರ್ಯಂ ಪ್ರಭಾವಂ ಪ್ರಶಮಂ ಕ್ಷಮಾಂ ಭೃತ್ಯಾಯೇ ಮಂತ್ರಿಣೋ ಯೋಗ್ಯಾ ಸುಸ್ಥಾಪ್ಯಾಸ್ಸು ಪರೀಕ್ಷಿತಾ. ಅಂದರೆ ಫಸ್ಟ್ ಲೆವೆಲಲ್ಲಿ, ರಾಜನಿಗೆ ಫಸ್ಟ್ ಲೆವೆಲಲ್ಲಿ ಇವರು ಇರಬೇಕು. ಭೃತ್ಯರನ್ನೆಲ್ಲ ಅದೇ ರೀತಿ ಇಟ್ಕೊಳ್ಳಿಕ್ಕಾಗಲ್ಲ, ಅದು ಬೇರೆ. ಫಸ್ಟ್ ಲೆವೆಲಲ್ಲಂತೂ ಹೀಗಿರಬೇಕು. ನಮಗೆ ಸಲಹೆ ಕೊಡುವವರು, ನಮ್ಮ ಗುಟ್ಟನ್ನು ಹಂಚಿಕೊಳ್ಳುವವರು, ಅವರೆಲ್ಲ ಹೀಗಿರಬೇಕು. ಇಲ್ಲ ಅಂದರೆ ಅವ್ಯವಸ್ಥೆ. ನಾ ಪರೀಕ್ಷ ಮಹೀಪಾಲ ಪ್ರಕರ್ತುಂ ಭೃತ್ಯಮರ್ಹತಿ ಅಕುಲೀನ ಜನಾಕೀರ್ಣೋ ನ ರಾಜ ಸುಖಮೇಧತೆ. ಅಲ್ಲ, ಇವತ್ತಿಗೂ ಇದೆಲ್ಲ ಇರೋದೆ. ಸೈನ್ಯಕ್ಕೆ ಸೇರಿಸಿಕೊಳ್ಳುವಾಗ ಅವರಪ್ಪ ದೇಶದ್ರೋಹದ ಚಟುವಟಿಕೆಯಲ್ಲಿ ಭಾಗವಹಿಯಾಗಿದ್ದಾನ ಅಂತ ನೋಡದೇ ಇರ್ತಾರ. ಸುಮ್ಮನೆ ಹೇಳಬಹುದು. ನೀವು ಇವ್ರನ್ನೆಲ್ಲ ನೋಡಿ, ಕಾಲಾಳುಗಳನ್ನೆಲ್ಲ ಅದಕ್ಕೆ ಆಗದೆ ಇರಬಹುದು, ಆದರೆ ದೊಡ್ಡ ದೊಡ್ಡ ಪೋಸ್ಟ್ಗೆ ಹೋಗ್ತಾ ನೋಡ್ತಾರೆ. ಯಾಕೆ? ಇನ್ನು ಜಡ್ಜ್ ಮಾಡ್ಕೊಳ್ಬೇಕಾದ್ರೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲ ಯಾಕ್ರಿ ಚೆಕ್ ಮಾಡಬೇಕು? ಒಬ್ಬನನ್ನು ಜಡ್ಜ್ ಆಗಿಸಬೇಕಾದ್ರೆ ಏನೆಲ್ಲ ಟೆಸ್ಟ್ಗಳಿದೆ. ಅವ್ರು ಯಾರಿಗೂ ಮೋಸ ಮಾಡಿರಬಾರ್ದು, ಅವ್ರಿಗೆ ಯಾವುದವ್ರ ಬಲ್ಯವೂ ಇರಬಾರ್ದು, ಅವರಿಗೆ ಕ್ರಿಮಿನಲ್ಗಳ ಸಹಕಾರ ಇರಬಾರ್ದು, ಎಷ್ಟೆಲ್ಲ ಟೆಸ್ಟ್ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಶೀಲ ಎಲ್ಲೋ ಒಂದು ಕಡೆ ಬೇಕು, ಕುಲ ಎಲ್ಲೋ ಒಂದು ಕಡೆ ಬೇಕು. ಹೇಳಬಹುದು ಅವೆಲ್ಲ ಬುಲ್ಶಿಟ್ ಅಂತ. ಬುಲ್ಶಿಟ್ಟು ಅಪವಿತ್ರ ಅವ್ರಿಗೆ ಮಾತ್ರ, ನಮಗಲ್ಲ. ನಾ ಪರೀಕ್ಷ ಮಹೀಪಾಲ ಪ್ರಕರ್ತುಂ ಭೃತ್ಯಮರ್ಹತಿ ನ ಅಪರೀಕ್ಷ ಮಹೀಪಾಲ. ಇದು ಎಲ್ಲರಿಗೂ ಸಮಾನ, ಅಲ್ಲಿಯೂ ಕೂಡ ಅಷ್ಟೆ.
ವಿದೇಶದಲ್ಲಿಯೂ ಕುಲೀನತ್ವವನ್ನೇ ಬಯಸ್ತಾರೆ. ಸಾಮಾನ್ಯ ವ್ಯವಹಾರಗಳಲ್ಲಿ ಅಲ್ಲ, ವಿಶೇಷ ವ್ಯವಹಾರಗಳಲ್ಲಿ ಬಯಸ್ತಾರೆ. ಅದರಿಂದಾಗಿ ರಾಜನಾದವನ ಅಪರೀಕ್ಷ್ಯ, ಪರೀಕ್ಷೆ ಮಾಡದೆ ಮಂತ್ರಿಗಳನ್ನು ನಿಯಮಿಸಿಕೊಳ್ಳಬಾರದು. ಅಕುಲೀನ ಜನ ಕಿರಣ, ಹಿಪ್ಪಿಗಳಂಥವ್ರನ್ನ ಕಟ್ಟಿಕೊಂಡ್ರೆ ಸುಖವಾಗಿರ್ತೀವ. ನ ರಾಜ ಸುಖಮೇಧತೆ, ಅಂತ ಹೇಳಿ 4ನೆಯ 109ನೆಯ ಅಧ್ಯಾಯದಲ್ಲಿ 4ನೆಯ ಶ್ಲೋಕವಾಗಿದೆ. ಉಳಿದದ್ದನ್ನು ನಾವು ನಾಳೆ ನೋಡೋಣ. ಹೀಗೆ ಮುಂದುವರಿಯುತ್ತೆ. ಈ ಚಿಂತನೆಯನ್ನು ಈಗ ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.